ಎಲ್ಲ ಕಳ್ಕೊಂಡ್ಮೇಲೆ ಬದುಕಿದ್ದೇನ್ ಪ್ರಯೋಜನ? 8 ವರ್ಷಗಳ ಕಾಲ ತುಂಬಾ ಸಹಿಸ್ಕೊಂಡಿದೀನಿ. ಟೈಮ್ಸ್ ನಾನು ಹೊಡೆಸ್ಕೊಂಡು ಇದೀನಿ. ಎಷ್ಟೋ ಸಲ ನಾನು ಕೆಳಗಡೆ ಮನೆಯಲ್ಲಿ ಮಲ್ಗಿದೀನಿ, ಬಾಗ್ಲು ತೆಗಿದಲೇನೆ ಆಚೆ ಮಲ್ಗಿದೀನಿ. ವಾಪಸ್ ನ್ಯೂಸ್ ಚಾನೆಲ್ ಹೋಗಿ ಮಲ್ಕೊಂಡಿದೀನಿ. ಮನೆಯಲ್ಲಿ ಕುಡಿತಾ ಕೂತ್ಕೊಂಡ್ಬಿಟ್ರೆ ನಾವು ಮಕ್ಳಿಗೆ ಏನ್ ಕಲ್ಸಕ್ ಆಗತ್ತಲ್ವಾ? ಅದ್ ಯಾವ ಹೆಣ್ಣು ಸಹಿಸ್ಲಾರ್ದಂಥದ್ದೇ ಒಂದು ಇನ್ಸಿಡೆಂಟ್ ಸರ್. ಆಮೇಲೆ ಹೋಗಿ ನಾನು ಒಂದಷ್ಟು ಆಡಿಯೋ ಎಲ್ಲ ಪ್ಲೇ ಮಾಡಿದೆ. ಅವತ್ತು ನಾನು ಕುಸ್ತು ಬಿದ್ದಂಗ ಆಗೋಯ್ತು ಸರ್. ಒಂದು ರಿಯಾಲಿಟಿ ಶೋ ನಿಂದ ಜಾಹ್ನವಿಯ ಜೀವನ ವಿಚ್ಛೇದನ ಹಾಗೆ ಹೀಗೆ ಅಂತೆಲ್ಲ ತಮ್ಮನೇಲಿ ಹಾಕಿರ್ತಾರೆ. ಖಂಡಿತ ಇಲ್ಲ ಸರ್. ಆಕ್ಚುಲಿ ಅದು ತಮ್ಮನೇಲಿ ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ. ನನಗೆ ನಾನು ನ್ಯೂಸ್ ಆಂಕರ್ ಆಗಿ 12 ವರ್ಷ ಕೆಲಸ ಮಾಡಿದೆ. ಅವಾಗಲೂ ಟಿವಿನಲ್ಲಿ ಬರ್ತಾ ಇದ್ದೆ. ಇಲ್ಲಿಗಿಂತ ಅದೊಂಥರ ಗತ್ತು, ಒಂದು ಭಯ ಇರುವಂಥ ಒಂದು ಜಾಗ ಅದು. ನ್ಯೂಸು ಅಲ್ಲಿದ್ದಾಗಲೇ ನಾನು ಬಿಟ್ಟಿಲ್ಲ, ಬ್ಯಾಲೆನ್ಸ್ ಮಾಡಿದ್ದೀನಿ. ರಿಯಾಲಿಟಿ ಶೋ ನನ್ಗೆ ಅದೇ ಅವಕಾಶನೇ ಬೇಕು ಅಂದಿದ್ರೆ ನಾನು ನ್ಯೂಸಲ್ಲಿ ಇರೋವಾಗಲೇ ನನಗೆ ಎಷ್ಟೋ ಸಿನಿಮಾಗಳು ಆಫರು, ಮತ್ತು ಸೀರಿಯಲ್ಗಳು ಆಫರ್, ಲೀಡ್ ರೋಲ್ಗೆ ಸರ್. ಇವಾಗ ನಾನು ಹೇಳೋದಲ್ಲ, ಬೇಜಾನಿತ್ತು. ಅದನ್ನೆಲ್ಲ ನನಗೆ ಆ್ಯಕ್ಚುಲಿ ಆಸೆನೂ ಇತ್ತು. ಕೆಲವೊಂದೆಲ್ಲ ಅವಕಾಶಗಳು ಬಂದು ನಾವು ಸ್ಕ್ರೀನ್ ಟೆಸ್ಟ್ ಕೊಟ್ಟು ಫೈನಲ್ ಆಗಿ ಆಮೇಲೆ ಇಲ್ಲೇ ಕುತ್ಕೊಂಡೆಲ್ಲ ಫುಲ್ ದೊಡ್ಡ ಪಂಚಾಯಿತಿಯಲ್ಲಾಗಿ ಬೇಡ ಅಂದರೆ JP ನಗರ್ ಮನೆಯಲ್ಲಿ, ಮತ್ತು JP ನಗರ್ ಮನೆ. ಸೊ ನಾನು ನನ್ನ ಕುಟುಂಬಕ್ಕೋಸ್ಕರ ನಾನು ತ್ಯಾಗ ಮಾಡಿದ್ದೀನಿ. ಇಲ್ಲ, ಈವನ್ ನಮ್ಮ ಮನೆ ಕೂಡ ಟ್ರೆಡಿಷನಲ್ ಸಕಲೇಶ್ಪುರ ಫ್ಯಾಮಿಲಿಗೂ ಅವ್ರಿಗೆ ನಟನೆ ಅದೆಲ್ಲ ಇಷ್ಟೆಲ್ಲ ಮದುವೆ ಆಗಿದೆ, ಮಗು ಆಗಿದೆ, ಬೇಡ ಅಂತಾರೆ. ಬಟ್ ನನ್ನ ಆಸೆ ಸರ್ ಅದು. ನಾನು ಚಿಕ್ಕ ವಯಸ್ಸಲ್ಲಿ ಇರುವಾಗ್ಲೂ ನನಗೊಂದು ಆಸೆ ಇತ್ತು, ಹಿಂಗೆ ಆಗಬೇಕು ನೋಡಿದಾಗ ಎಲ್ಲ. ಬಟ್ ಅವಕಾಶ ಇದ್ರೂ ನನಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಫ್ಯಾಮಿಲಿ ಬಿಡಲ್ಲ. ಇಲ್ಲಿ ಮದುವೆ ಆದಮೇಲೆ ಅವ್ರಿಗೂ ಆ್ಯಕ್ಚುಲಿ ನಮ್ಮ ಅತ್ತೆಗೆ ಇಷ್ಟ ಇತ್ತು. ಅವ್ರು ಹೇಳೋರು ಹೋಗಲಿ ಬಿಡು ಮಾಡಲಿ ಅಂತೆಲ್ಲ ಹೇಳೋರು ಅವ್ರು ಪಾಪ. ಅವರು ಈ ಜ್ಯುವೆಲ್ರಿ ಆ್ಯಡು ಅದು ಇದು ಆ್ಯಕ್ಟಿಂಗ್ ಮಾಡಲಿ ಬಿಡು ಏನು ಅಂತ ಅನ್ನೋರು. ಬಟ್ ಕಾರ್ತಿಕಿಗೆ ಇಷ್ಟ ಇರಲಿಲ್ಲ, ಬೇಡ ಅನ್ನೋನು. ಹೆಂಗಿದ್ರೆ ಈಗ ನಮ್ಮ ಮನೇಲಿ ಬಿಡಲ್ಲ ಅಂತ ಗೊತ್ತಲ್ಲ, ಅದೇ ಒಂದಿದ್ದು ನಾವು ಬೇಡ ಅನ್ನೋಣ ಅನ್ನೋದೊಂದು ಇರುತ್ತೆ. ಅವನಿಗೂ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಯಾರಿಗೂ ಇಷ್ಟ ಇಲ್ಲ ಅಂದಾಗ ತ್ಯಾಗ ಮಾಡಲೇಬೇಕು, ಆಯಿತು ಬೇಡ ಅಂತ ಬಿಟ್ಟಿದ್ದೆ. ನನಗೆ ವಾರಸ್ದಾರ ಸೀರಿಯಲ್ಗೆ ಲೀಡ್ ರೋಲ್ ಬಂದಿತ್ತು. ಮತ್ತು ಇನ್ನೊಂದು ಯಾವುದು ಜೊತೆಯಲ್ಲಿಗೆ ಕರೆದಿದ್ರು. ಯಾವ್ಯಾವುದು ತುಂಬ ಟಾಪ್ ಸೀರಿಯಲ್ಸ್ ಸರ್. ನಾನು ಮೊಬೈಲಲ್ಲಿ ರಿಜೆಕ್ಟ್ ಮಾಡ್ತಿದ್ದೆ. ಅಂದರೆ ಅವಾಗೆಲ್ಲ ಫ್ಯಾಮಿಲಿ, ಮಗು ಅದು ಇದು. ಇಲ್ಲ ಸರ್ ನಾನು ಬರಲ್ಲ, ನಮ್ಮ ಮನೆಯಲ್ಲಿ ಬಿಡಲ್ಲ, ಇದನ್ನೇ ಮಾಡ್ಕೊಂಡು ಬರ್ತಾಯಿದ್ದೆ. ಸೊ ಫ್ಯಾಮಿಲಿಗೂ ಅದು ತ್ಯಾಗನೇ ಸರ್. ನನಗೆ ಎಷ್ಟೇ ಆಸೆ ಇದ್ದು ಅವಕಾಶ ಇದ್ದು ನಾನು ಮಾಡ್ತಾ ಇಲ್ಲ ಅಂದರೆ ಅದು ತ್ಯಾಗನೇ. ನನಗೆ ಗೊತ್ತಿತ್ತು ನನಗೆ ವಯಸ್ಸಾದಾಗ ನಾನು ರಿಗ್ರೆಟ್ ಮಾಡ್ತೀನಿ. ಬಟ್ ಏನು ಮಾಡೋಕ್ಕಲ್ಲ, ಯಾವುದು ನನ್ನ ಕೈನಲ್ಲಿ ಇಲ್ಲ. ಬೇಡ ಅಂತ ಅಂದ್ಬಿಟ್ಟೆ ನಾನು ಮನೆ ಬಿಟ್ಟು ಹೋಗತ್ತ ಅಥವಾ ಮಗುನ ಕರ್ಕೊಂಡು ಆಚೆ, ಖಂಡಿತ ನಾನು ಆ ಕೆಲಸನೂ ಆಗಲಿಲ್ಲ. ಬಟ್ ನನ್ನಮ್ಮ ಸೂಪರ್ ಸ್ಟಾರ್ ಕರೆದಾಗ ನನಗಿಂತ ಹೆಚ್ಚಾಗಿ ಮಗು ಎಲ್ಲ ಇರುತ್ತೆ ಅಂದ್ರಲ್ಲ, ಎಲ್ಲ ತಾಯಂದ್ರಿಗೂ ಮಕ್ಕಳು ಬೆಳಿಬೇಕು, ಮಕ್ಕಳು ಟಿವಿನಲ್ಲಿ ಬರಬೇಕು, ಆ ಥರದೊಂದು ಆಸೆ ನನಗಿತ್ತು. ಅದು ಕರೆದಾಗ ಬಿಡೋದು ಬೇಡ, ಇದೊಂದು ಕರೆದು ಹೆಂಗಾದ್ರೂ ಮಾಡಿ ಹೋಗ್ಬೇಡ ಅಂತ ಚಾನಲಲ್ಲೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದು. ನನ್ನಮ್ಮ ಸೂಪರ್ ಸ್ಟಾರ್ ಶೋ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಸ್ಟಾರ್ ರಿಪೋರ್ಟರ್ ಗ್ರೌಂಡ್ ನಲ್ಲೇ ಇದ್ದಾರೆ, ಗ್ರೌಂಡ್ ರಿಪೋರ್ಟ್ ಮಾಡೋದಕ್ಕೆ. ಅದಾದ್ಮೇಲೆ ರಾಜಾರಾಣಿಗೂ ಕರೆದ್ರು, ನನ್ನನ್ನು ಅವನು ತುಂಬಾ ಬಲವಂತನೇ ಮಾಡಿದ್ರು. ಬಟ್ ಏನಂದ್ರೆ ಅದೇ ಚಾನೆಲ್ ಅಲ್ಲಿ ಎಷ್ಟು ಅಂತ ಬಿಡ್ತಾರೆ ಸರ್, ಒಂದ್ ಬಿಟ್ಟಿದ್ದೆ ಹೆಚ್ಚು. ಬೇಡ ಅಂದಿದ್ದಕ್ಕೆ ಅವರು ತುಂಬಾ ಫೋನ್ ಮಾಡಿ ಎಲ್ಲ ತುಂಬಾ ಮಾತಾಡಿದ್ರು, ಅವನ್ಗೆ ನನ್ಗೆ ಎಲ್ಲ. ರಾಜಾರಾಣಿಗೆ ಬನ್ನಿ ಅಂತ ಗಂಡ ಹೆಂಡತಿ ಶೋ ಅದು. ಅದಕ್ಕೆ ತುಂಬಾ ಕರೆದಾಗ ಕೊನೆಗೆ ಅಯ್ಯೋ ತುಂಬಾ ಕರಿತಾ ಇದ್ರಲ್ಲ, ಹೋಗ್ಬಿಡೋಣ ಅಂತ ಅವನ ಬಾಯಲ್ಲೂ ಬಂತು. ಆಮೇಲೆ ಅವನಿಗೆ ಒಂಥರ ಅದೇ ಚಾನೆಲ್ ಇರೋ ಅದು ಎಲ್ಲ ಮುಗಿದ್ಮೇಲೆ ಮತ್ತೇನು ಇಲ್ಲ ಅನ್ನೋ ಥರ ಆಗುತ್ತೆ. ಆ ಥರದ್ದು ಒಂದು ಇದಕ್ಕೆ ಸರಿ ಬಿಡು ಬೇಡ ಅಂದ್ಬಿಟ್ಟು ಅದನ್ನ ಬಿಟ್ವಿ. ಅದಾದ್ಮೇಲೆ ಗಿಲಿ ಶೋಗೋಸ್ಕರ ನಾನು ಗಂಡನ್ ಬಿಟ್ಟು ಹೋಗೋಷ್ಟು ಆ ಥರದ್ದೆಲ್ಲ ಏನೂ ಇಲ್ಲ. ಅದಾದ್ಮೇಲೆ ಒಂದು ಇನ್ಸಿಡೆಂಟ್ ಆಯಿತು ಸರ್ ನಮ್ಮ ಮನೆಯಲ್ಲಿ. ಅದು ನನಗೆ ಆ್ಯಕ್ಚುಲಿ ಶಾಕಿಂಗು. ನಾನು ಕಲರ್ಸ್ ಕನ್ನಡದಲ್ಲಿ ಅವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಗಣೇಶ ಉತ್ಸವ ಇತ್ತು. ಅದಕ್ಕೋಸ್ಕರ ಜಿಲ್ಕಾರೆ ಸಾಂಗ್ ಮಾಡುವಾಗ ಒಂದು ಫೋನ್ ಕಾಲ್ ಬಂತು. ಅದನ್ನು ನಾನು ನಂಬ್ತಾ ಇಲ್ಲ, ಅವ್ರು ಹೇಳಿದ್ರು ನಾನು ನಂಬ್ತಾ ಇರಲಿಲ್ಲ. ಚಾನ್ಸೇ ಇಲ್ಲ, ಹಿಂಗೆಲ್ಲ ಚಾನ್ಸೇ ಇಲ್ಲ ಬಿಡಿ ಅಂತ ಇಲ್ಲ, ನನಗೆ ಅದು ಸ್ವಲ್ಪ ಏನೋ ಆಡಿಯೋ ಹೆಂಗಿದೆ ಅಂತ ಹೇಳಿ ಕಳಿಸಿದ್ರು. ನಾನು ಅದನ್ನು ಓಪನ್ನು ಮಾಡ್ತಿಲ್ಲ, ಕೈಕಾಲೆಲ್ಲ ಶಿವರ್ ಆಗೋಕ್ಕೆ ಶುರು ಆಗೋಯ್ತು ನನಗೆ. ಚಾನ್ಸೇ ಇಲ್ವಲ್ಲ ಹಿಂಗೆ ಅಂತ ಹೇಳಿ. ಆಮೇಲೆ ಹೋಗಿ ನಾನು ಒಂದಷ್ಟು ಆಡಿಯೋ ಎಲ್ಲ ಪ್ಲೇ ಮಾಡಿದೆ. ಅವತ್ತು ನಾನು ಕುಸ್ತು ಬಿದ್ದಂಗೆ ಆಗೋಯ್ತು ಸರ್. ಅಕ್ಷಯ ಸ್ಟುಡಿಯೋದಲ್ಲೇ ಇದ್ದೆ. ಇದನ್ನು ಯಾರಿಗೆ ಹೇಳಲಿ, ಈಗ ಹೆಂಗೆ ಹ್ಯಾಂಡ್ಲ್ ಮಾಡಲಿ? ಇಲ್ಲಿ ನಾಳೆ ಶೋ ಇದೆ, ನಾವು ಇದು ಮಾಡ್ತಿದ್ವಿ. ತುಂಬ ಅದೊಂಥರ ಸರ್ ಆಘಾತ. ಯಾಕಂದರೆ ಫ್ಯಾಮಿಲಿಗೋಸ್ಕರ ಆ್ಯಕ್ಟಿಂಗು ಯಾವುದು ಬೇಡ ಅಂದರೂ ಬಿಟ್ಟಿದ್ದೆ. ಒಂದಷ್ಟು ತುಂಬಾ ಸರ್ 8 ವರ್ಷಗಳ ಕಾಲ ತುಂಬ ಸಹಿಸ್ಕೊಂಡಿದ್ದೀನಿ. ಎಷ್ಟೋ ಸಲ ನಾನು ಕೆಳಗಡೆ ಮನೆಯಲ್ಲಿ ಮಲ್ಗಿದ್ದೀನಿ, ಬಾಗ್ಲು ತೆಗಿದಲೇನೆ ಎಚ್ಚರ ಆಗ್ತಿರ್ಲಿಲ್ಲ. ಆಚೆ ಮಲ್ಗಿದ್ದೀನಿ, ವಾಪಸ್ ನ್ಯೂಸ್ ಚಾನಲ್ಗೆ ಹೋಗಿ ಮಲ್ಕೊಂಡಿದ್ದೀನಿ.
ಎಷ್ಟೋ ಸಲ ಹಾಕೊಳ್ಳೋಕ್ಕೆ ಈ ಡೋರ್ ಓಪನ್ ಆಗ್ತಾ ಇರಲಿಲ್ಲ ನನಗೆ. ಅಂದರೆ ಈ ಜಗಳಗಳಲ್ಲಿ ಈ ಡೋರ್ ಓಪನ್ ಆಗ್ತಾ ಇರಲಿಲ್ಲ, ಸ್ನಾನ ಮಾಡೋಕ್ಕಾಗ್ತಿರ್ಲಿಲ್ಲ, ನನ್ನ ಬಟ್ಟೆ ಅಲ್ಲಿರ್ತಿತ್ತು. ಬಟ್ಟೆ ಇಲ್ಲದೆ ನ್ಯೂಸ್ ಚಾನಲ್ಗೆ ಹೋಗಿ ಏನೇನೋ ಮ್ಯಾನೇಜ್ ಮಾಡಿದ್ದೀನಿ, ಬೈಗಳು ತಿಂದಿದ್ದೀನಿ, ಸಮ್ಟೈಮ್ಸು ನಾನು ಹೊಡೆಸ್ಕೊಂಡು ಇದ್ದೀನಿ. ಒಂದ್ಸಲ ನನಗೆ ಆ್ಯಕ್ಚುಲಿ ಮಾತಿಗೆ ಮಾತು ಬೆಳೆದು ಜೋರಾಗಿ ನಂಗೆ ತಲೆಗೆ ಹೊಡೆದು, ಅದು ಹೆಂಗೆ ಅಂದರೆ ಇಲ್ಲಿಗೆ ಕನೆಕ್ಷನ್ ಅಲ್ವಾ, ನರ ಕನೆಕ್ಷನ್ ಫುಲ್ ಬ್ಲ್ಯಾಕ್ ಆಗೋಗಿತ್ತು ಕಣ್ಣು. ಮೇಕಪ್ಪಲ್ಲಿ ನ್ಯೂಸ್ ಓದಿದ್ದೀನಿ. ಬಟ್ ನನಗೆ ಹೆಂಗೆ ಆಯಿತು ಅಂದರೆ ಸಹಿಸ್ಕೊಳ್ಳೋದಷ್ಟೇ, ಅದು ಬಿಟ್ಟರೆ ನನಗಿನ್ನೇನೂ ಇಲ್ಲ ಅಂತ. ಆ ಥರದ್ದೆಲ್ಲ ತುಂಬ ಆಗಿದೆ ಸರ್ ಹೊಡೆದಾಟ ಇದು. ಯಾಕಂದರೆ 2 ಡಿಫ್ರೆಂಟ್ ಪೀಪಲ್ ಒಂದಾಗ್ಬಿಟ್ಟಿದ್ವಿ. ನನಗೆ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಹೀಗೆ ಅದು ನನ್ನ ಕನಸೆ ಸರ್. ಮನೆಯಲ್ಲಿ ಇವತ್ತು ನಾನು ಇದ್ದೀನಿ ಅಂದರೆ ನಾವು ಏನು ಅನ್ಕೋತೀವೋ ಅದಾಗುತ್ತೆ. ಊರಲ್ಲಿ ಇದ್ದಾಗ ಅಮ್ಮ 4 ಜನ ಮಕ್ಕಳು, ಅವ್ರಿಗೆ ಊರಲ್ಲೆಲ್ಲ ಆಸ್ತಿ ಇದೆ, ಬೆಂಗಳೂರಲ್ಲಿ ಮನೆ ಇಲ್ಲ, ಏನು ಮಾಡೋದು ಅಂತ ಅಂದಾಗ ಇದನ್ನೆಲ್ಲ ಕಟ್ಟಿ ದೇವ್ರು ಕೈಕಾಲು ಕೊಟ್ಟಿಲ್ವಾ, ಇನ್ನೊಬ್ರು ಮನೆ ಮಾಡಿದಾರೆ ಅಂತ ಹೋಗಿ ಸೆಟ್ಲ್ ಆಗೋದಲ್ಲ, ನೀವು ಕಟ್ಟಿ ಅದು. ನಮ್ಮಮ್ಮ ಅಷ್ಟು ಗಟ್ಟಿಗಿತ್ತಿ ಸರ್, ನಿಜವಾಗ್ಲೂ ನನಗೆ ಇನ್ಸ್ಪೈರಿಂಗ್ ಅಂದರೆ ಅಮ್ಮ ಅಪ್ಪನೇ. ಅವ್ರು ಆ ಮಾತು ಹೇಳಿದ್ರು ಅಂತ ಅದು ಅವಾಗಲೇ ನಾನು ಹೌದಾ ಬೆಂಗಳೂರು ಬಂದೆ, ಯಾಕೋ ಇವ್ರ ಮನೆ ಮಾಡೋದಿರಲಿ, ಸ್ವಂತ ಮನೆ ಇರಲಿ, ಮಾಡಬೇಕು ಅನ್ನೋ ಒಂದು ಇರಾದೆ ಕೂಡ ಇಲ್ಲ ಒಳಗಡೆ. ಹಂಗಿದ್ದಾಗ ನಾನು ಈಗಲಿಗಿಂತ ಜಾಸ್ತಿ ಆ್ಯಕ್ಟಿವ್, ಈಗಲಿಗಿಂತ ಎನರ್ಜಿ ಜಾಸ್ತಿ. ನನಗೆ ಅವಾಗ 21-22 ವರ್ಷ. ಮಾಡಬೇಕಂದ್ರೆ ಮಾಡಬೇಕು ಅಂತ. ಇಲ್ಲಿ ಎಷ್ಟು ಸೈಟ್ಗಳು ನೋಡಿದ್ದೀನೋ ಸರ್, ಕೆಲವೆಲ್ಲ ಅಡ್ವಾನ್ಸ್ ಕೊಟ್ಟು ಅದೆಲ್ಲ ತುಂಬ ಜನರ ಹೆಸರಲ್ಲಿ, ಅಂದರೆ ಸ್ವಲ್ಪ ಎಲ್ಲ ಇಶ್ಯೂಸ್ ಇರುತ್ತಲ್ಲ, ಅದೆಲ್ಲ ಮತ್ತೆ ವಾಪಸ್ ದುಡ್ಡು ಇಸ್ಕೊಂಡು ಅದೆಲ್ಲ ಆಗಿ ಕೊನೆಗೆ ನಾನು ಇಲ್ಲಿಗೆ ಬಂದಿದ್ದೆ. ಅಂದರೆ ಅದೊಂದು ಹಠ ನನಗೆ ಬಂದಿದೆ. ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿ ಒಂದು ಎಥಿಕ್ಸ್ ಇಲ್ದಲೇ ನೀನು ಏನು ಇಲ್ದಲೇ ಬದುಕೋದು, ಅದು ನನಗೆ ಆಗ್ತಾ ಇರಲಿಲ್ಲ. ಜಗಳಗಳಾಗ್ತಾ ಇತ್ತು, ತುಂಬ ಆಗ್ತಾಯಿತ್ತು. ಮಗನ ಕರ್ಕೊಂಡು ಊರಿಗೆ ಹೋಗ್ತಾ ಇದ್ದೆ. ಆಮೇಲೆ ಅವ್ರ ಪಾಪ ಬಂದು ಒಂದು ಮಾಡೋರು. ಕೊನೆಗೆ ನಾನು ಅವ್ರ ಹತ್ರ ಹೇಳ್ಕೊಳೋದು ಬಿಟ್ಟು, ಈಗ ಹೊಡೆದಿರೋದೆಲ್ಲ ಅವ್ರಿಗೆ ಗೊತ್ತೇ ಇಲ್ಲ. ಈಗ ಕೇಳ್ತಾ ಇರ್ತಾರೆ, ಹೌದೇನೆ ನೀನು ಯಾಕೆ ಹೇಳಿಲ್ಲ ಅಂತ. ಅಯ್ಯೋ ಹೇಳಿ ಸಾಕಾಗ್ತಿತ್ತು. ನೀನು ಪಾಪ ನೀವು ಮತ್ತೆ ಒಂದು ಮಾಡಿಸ್ತಿದ್ರಿ ಬಿಟ್ರೆ ನೀವು ಅದನ್ನೇನು ಸೊಲ್ಯೂಷನ್ನು ಬಂದು ಮಾತಾಡೋದಾಗ್ಲಿ ಏನು ಮಾಡ್ತಿರ್ಲಿಲ್ಲ. ಅದಕ್ಕೆ ನನಗಿನ್ನು ಯಾರಿದ್ದಾರೆ, ನನ್ನ ಒಬ್ರು ಫ್ರೆಂಡ್ ಇದ್ದಾರೆ, ಅವ್ರ ಹತ್ರ ಹೇಳ್ಕೊತಿದ್ದೆ ಹೊರತು ನಾನು ಹೇಳ್ತಿರ್ಲಿಲ್ಲ. ಬಟ್ ಅದೆಲ್ಲದರ ಮಧ್ಯೆ ಸರ್ ಅದೆಲ್ಲ ಹೊಂದ್ಕೊಂಡು ಜಗಳ, ಕದನ, ಗುದ್ದಾಟ, ಹೊಡೆದಾಟ ಇದರಲ್ಲೇ ಆಗೋಗಿತ್ತು. ಒಂಥರ ನನಗೆ ಫ್ರೆಂಡ್ಸ್ ಎಲ್ಲ ಹೇಳೋರು, ನನಗೆ ಅಂತ ಗಟ್ಟಿ ಮಾತಾಡಿದ್ರೇ ಇರಲ್ಲ, ನೀನು ಹೆಂಗಿರ್ತೀಯ ಅಂತ. ನಂಗೆ ಅಭ್ಯಾಸ ಆಗೋಗಿದೆ, ನನ್ನ ಹಣೆ ಬರ ಬಿಡು, ಅದನ್ನ ನಾನು ಪಕ್ಕಕ್ಕೆ ಇಟ್ಬಿಟ್ಟಿರ್ತೀನಿ, ನನಗೇನಿದ್ರು ಕರಿಯರ್ ಅಂತ. ಇವತ್ತಿಗೂ ನನ್ಗೆ ಅದೇನ್ ಟ್ರಾಮಾನೋ ಏನೋ, ಯಾರಾದ್ರೂ ಒಬ್ರಿಗೆ ನನ್ನ ಫ್ರೆಂಡನ್ನ ಹಿಂಗ್ ಡ್ರಾಪ್ ಮಾಡ್ತಾರೆ ನೋಡಿ, ಬೆಳಿಗ್ಗೆ 4 ಗಂಟೆಗೆ ಡ್ರಾಪ್ ಮಾಡ್ತಾರೆ ಸವಿರುಚಿಗೆ. ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಡ್ರಾಪ್ ಮಾಡಿ ನೆಕ್ಸ್ಟ್ ಡೇ ಅದು 4-5 ಗಂಟೆಗೆ ಮುಗಿಯೋದು. ಅವಾಗ ಬಂದು ಕರ್ಕೊಂಡು ಹೋಗ್ತಾರೆ. ನನಗದು ಹೌದಾ ಇಷ್ಟೊತ್ತಿನಲ್ಲಿ ಬಂದು ನಿಮ್ಮ ಹಸ್ಬೆಂಡ್ ಎಲ್ಲ ಕರ್ಕೊಂಡು ಹೋಗ್ತಾರಾ ಆ ಥರ ನನಗೆ. ಯಾಕಂದರೆ ನಂಗೆ ಮಾಡಿಲ್ಲ ಸರ್. ನನಗೆ ಒಂದು ಸಣ್ಣ ಡ್ರಾಪ್ ಆಗಲಿ, ಪಿಕಪ್ಪು ಅದೆಲ್ಲ ನಾನು ಒಬ್ಬಳೇ ಓಡಾಡಿ ಅಭ್ಯಾಸ ಆಗ್ಬಿಟ್ಟು ಈ ಥರನೂ ಇರ್ತಾರ ಹಸ್ಬೆಂಡ್ ಅಂತ ನಂಗೆ ಅನ್ಸೋಕೆ ಶುರು ಆಗುತ್ತೆ. ಅಂದರೆ ಅವ್ರು ಅಂತಿರ್ತಾರೆ ನಿಂಗೆ ಅದೊಂಥರ ಟ್ರಾಮಾ, ನೀನು ಕೇರ್ ಮಾಡಿದೆ ಅಂತ. ಬಟ್ ಎಂಡ್ ಆಫ್ ದ ಡೇ ಏನು ಅನ್ಸುತ್ತೆ ಅಂದರೆ ಬಹುಶಃ ಅವ್ರು ಹಂಗೆ ಸಿಕ್ಕಿದ್ದಕ್ಕೆ ನಾವು ಇಷ್ಟು ಗಟ್ಟಿ ಆದ್ವಿ ಅಂತ. ತುಂಬ ಚೆನ್ನಾಗಿ ನೋಡಿಕೊಂಡು, ತುಂಬ ಪ್ಯಾಂಪರ್ ಮಾಡಿ, ತುಂಬ ಅನುಕೂಲ, ತುಂಬ ದುಡಿಮೆ ಇದ್ದಿದ್ರೆ ಬಹುಶಃ ನಮ್ಮಲ್ಲಿ ಈ ಛಲ ಬರ್ತಾ ಇರ್ಲಿಲ್ವೇನೋ ಸರ್. ಅದಕ್ಕೆ ದೇವ್ರದ್ದು ಒಂದು ಲೆಕ್ಕಾಚಾರ ನೋಡಿ, ನಮ್ಗೇನೋ ಜೀವನದಲ್ಲಿ ಅಚೀವ್ ಮಾಡಬೇಕು ಅಂದಾಗ ಹೀಗೆ ಕೊಡೋದು ಅನ್ಸುತ್ತೆ ಅಲ್ವಾ. ಆ ಕಡೆಯಿಂದ ಎಲ್ಲ ಚೆನ್ನಾಗಿ ಬಂದಾಗ ಬಹುಶಃ ನಮ್ಮಲ್ಲಿ ಇಷ್ಟೊಂದು ಕಿಚ್ಚು ಬರ್ತಾ ಇರ್ಲಿಲ್ವೇನೋ. ಬಿಡೋ ಮನೆ ನೋಡ್ಕೊಂಡು ಮಗನ್ ನೋಡ್ಕೊಂಡು ಇದ್ಬಿಡೋಣ ಅಂತ ಆಗ್ತಿತ್ತೇನೋ. ಕಂಫರ್ಟ್ ಝೋನ್ ಸಿಕ್ತಿತ್ತು. ಈ ಲೋನು, ಸಾಲ ಇವುಗಳೇ ನಮ್ಮನ್ನ ಒಂದು ಅನಿವಾರ್ಯತೆ ಸೃಷ್ಟಿ ಮಾಡಿಬಿಡುತ್ತೆ. ಇಲ್ಲ ಆ ಕಡೆಯಿಂದ ಲೋನ್ ಕಟ್ಟಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾವು ಈ ಕಡೆಯಿಂದ ಮಾಡಲೇಬೇಕಲ್ಲ, ದುಡಿಬೇಕು. ಯಾಕಂದರೆ ಸಣ್ಣ ಮಗು ಇದ್ದಿದ್ದರಿಂದ ತುಂಬ ಗ್ಯಾಪ್ ಎಲ್ಲ ಆಗ್ತಾ ಇತ್ತು. ಅದರ ಆಚೆಗೂ ನಾನು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದೆ ಅಂತಂದರೆ ಬಹುಶಃ ಇದೆ. ಸೊ ಹಾಗಾಗಿ ಇದನ್ನು ನಾವು ಏನೇ ಕಷ್ಟಗಳು ಅಂತ ತಗೊಂಡ್ರು ಬಹುಶಃ ದೇವ್ರದ್ದು ಅದು ಇಚ್ಛೆ ಆಗಿತ್ತು ಅನಿಸುತ್ತೆ. ಇಷ್ಟೆಲ್ಲ ಆದಮೇಲೆ ನಾವು ಯಾವತ್ತೂ ಡಿವೋರ್ಸ್ ಆಗುತ್ತೆ ನಾವು ಅಂದ್ಕೊಂಡೇ ಇಲ್ಲ ಸರ್. ಕಚ್ಚಾಡ್ಕೊಂಡು ಇದು ಮಾಡಿಕೊಂಡು ಕಾಂಪ್ರೋ ಹಾಕ್ಕೊಂಡೇ ಇರ್ತೀವಿ ಹೊರತು ಈ ಲೆವೆಲಿಗೆ ಬರುತ್ತೆ ಅಂತ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆ ಇನ್ಸಿಡೆಂಟ್ ಆಯಿತು. ನನಗೆ ಶಾಕ್ ಆಯಿತು. ಅದಾದಮೇಲೆ ಬಹುಶಃ ಅವನಿಗೆ ಅದು ಒಂದು ಸ್ವಲ್ಪ ಬೇಜಾರಾಗಿ ಅವನು ಅವ್ರ ಅಮ್ಮನ ಮನೆಗೆ ಹೋದ ಬಟ್ಟೆಗಳನ್ನೆಲ್ಲ ತಗೊಂಡು. ಹೌದು ಅದು ಅದ್ರದ್ದು ಅದ್ರ ಆಚೆಗೆ ಇನ್ನೂ ಏನೇನೋ ಇದೆ ಸರ್. ಅದನ್ನು ಕೆಲವೊಂದು ಹೇಳ್ಕೊಳಕ್ಕಾಗೋದಿಲ್ಲ. ಆವಾಗ ಕೋಪದಲ್ಲಿ ನಾನು ಕೆಲವೊಂದು ಹೇಳಿರ್ಬೋದು. ಇವತ್ತಿಗೆ ನಾನು ಹೇಳೋದು ಎಲ್ಲಾದರೂ ಇರಲಿ, ಚೆನ್ನಾಗಿರಲಿ. ಯಾಕಂದರೆ 2 ವರ್ಷ ಆಯಿತು ನಮ್ಮದು ಈ ಮ್ಯೂಚುವಲ್ ಡಿವೋರ್ಸೇ ತೊಗೊಂಡ್ರು ಆಯಿತು ಇಲ್ಲ, ಮೊನ್ನೆ ಆಗಿದ್ದು ಡಿವೋರ್ಸು. ಆ ಡಿವೋರ್ಸಿಗೆ ಅಪ್ಲೈ ಮಾಡಿ 2 ವರ್ಷ ಆಗಿತ್ತು. ಬಟ್ ಎಳೆದಾಡ್ತಾ ಇತ್ತು. ಅಂದರೆ ನಾನೆಲ್ಲೋ ಹೊರಗಡೆ ಹೋಗ್ತಾ ಇದ್ದೆ, ಟೈಮಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ಅವರೆಲ್ಲೋ ಊರಿಗೆ ಹೋಗ್ತಾಯಿದ್ರು. ಬಹುಶಃ ನಾನು ಅಂದ್ಕೊಳ್ಳೋದು ಅದೇನಾದರೂ ಸರಿ ಆಗಬೇಕು ಅಂದಿದ್ರೆ 2 ವರ್ಷದಲ್ಲಿ ಸರಿ ಆಗ್ಬಿಡೋದೇನೋ.
ಅಲ್ವಾ? ಅವಕಾಶ ಇತ್ತು, ಮಾತಾಡ್ಬೋದಾಗಿ, ಕಾನೂನಲ್ಲೂ ಇತ್ತು, ನಮ್ಮಲ್ಲೂ ಇತ್ತು, ಮಾತಾಡ್ಬೋದಾಗಿತ್ತು. ಅಥವಾ ಕ್ಷಮೆ ಕೇಳೋದ್ರಿಂದ ಯಾರು ಏನು ಚಿಕ್ಕವರಾಗಲ್ಲ ಸರ್. ಈಗ ನಾನು ತಪ್ಪು ಮಾಡಿದ್ರೆ ನಾನು ಕ್ಷಮೆ ಕೇಳ್ತೀನಿ, ಫ್ರೆಂಡ್ಸ್ ಹತ್ರ ಆಗಲಿ, ಅವ್ರು ಕೇಳಬೇಕಾಗಿತ್ತು. ಬಟ್ ಅದು ಸರಿಯಾಗಿ ನನಗೆ ಇದು ಆಗಲಿಲ್ಲ ಸರ್, ಕನ್ವೆ ಮಾಡಲಿಲ್ಲ. ನಮ್ಮ ಕುಟುಂಬದ ಜೊತೆಗೆ ಮಾತಾಡಿ ನಾನು ಬದಲಾಗ್ತೀನಿ, ಸರಿ ಮಾಡ್ಕೊಂಡು ಹೋಗೋಣ, ನಾನು ಕಂಪ್ಲೀಟ್ ಬದಲಾಗ್ತೀನಿ, ನನಗೆ ಹೆಂಡತಿ ಮಗು ಮುಖ್ಯ ಅಂದಿದ್ರೂ ಬಹುಶಃ ಬದಲಾಗ್ತಿತ್ತೇನೋ. ಆ ಕಡೆಯಿಂದ ಅದು ಬರಲಿಲ್ಲ. ಇನ್ನೂ ಅವ್ರಗಳಿಗೆ ಫೋನ್ ಮಾಡಿ ಬೈಯೋದು ಆ ಥರದ್ದು ಎಲ್ಲ ಆಯಿತು. ಆಮೇಲೆ ಒಂದೊಂದೇ ಮತ್ತೆ ಸುದ್ದಿಗಳದು ದೊಡ್ಡದಾಗ್ತಾ ಹೋಯ್ತು ಹೊರತು ಇಲ್ಲ, ಇದನ್ನು ಸಾಧ್ಯನೇ ಇಲ್ಲ. ಯಾಕಂದರೆ ಮಗನ ಜೀವನನೂ ಇದೆಯಲ್ಲ ಸರ್. ಯಾವಾಗಲೂ ನೀವು ಮನೆಯಲ್ಲಿ ಕುಡಿತಾ ಕೂತ್ಕೊಂಡ್ಬಿಟ್ರೆ ನಾವು ಮಕ್ಕಳಿಗೆ ಏನು ಕಲ್ಸೋಕ್ಕಾಗತ್ತಲ್ವ. ಸೊ ಅದನ್ನೆಲ್ಲ ನೋಡಿದಾಗ ಈಗ ಮುಂದಿಂದು ನೋಡಬೇಕಾಗತ್ತೆ. ಅವನಿಗೂ ಒಂದು ಜೀವನ ಇದೆ, ಅವನಿಗೂ ಒಂದು ಬದುಕು ರೂಪಿಸ್ಬೇಕು. ಅದೆಲ್ಲ ನೋಡಿ ಈವನ್ ನಮ್ಮಮ್ಮನೇ ಬೇಡ ಅಂತಾರೆ. ಯಾಕಂದ್ರೆ ಅವ್ರು ನೋಡಿದಾರೆ ಇಲ್ಲಿದ್ದು. ನಮ್ಮ ಅಣ್ಣ ಹೇಳ್ತಿರ್ತಾನೆ, ನಾನು ನೋಡಿಲ್ವಲ್ಲ ಹತ್ರದಿಂದ, ದೂರದಿಂದ ಅಷ್ಟೇ ನಾನು ನೋಡಿದ್ದೀನಿ, ಅಮ್ಮ ಇಲ್ಲಿ ಇದು ನೋಡಿದಾರಲ್ಲ ಪಾಪ, ಅದಕ್ಕೆ ಅವ್ರಿಗೆ ಅಷ್ಟು ಸ್ಟ್ರಾಂಗ್ ಆಗಿ ಬೇಡ ಅನಿಸಿದೆ ಅಂತ. ಸೊ ನೋವುಗಳಿದೆ. ಅಮ್ಮ ಎಲ್ಲ ಪಾಪ ಯೋಚನೆ ಮಾಡ್ತಿರ್ತಾರೆ, ಏನೇ ಆದ್ರೂ. ನಾನು ಅಷ್ಟು ಯೋಚನೆ ಮಾಡಿಲ್ಲ ಅಂದ್ರೆ ಅವ್ರು ಮಾಡ್ತಿರ್ತಾರೆ, ಮಗಳ ಜೀವನ ಮುಂದೆ ಅಂತೆಲ್ಲ. ಹೌದು, ಇದ್ದೇ ಇರುತ್ತೆ. ಹಾಗಾಗಿ ನಾನು ಹೇಳ್ತೀನಿ, ನೋಡಮ್ಮ, ನನಗೇನೋ ಸಮಸ್ಯೆ ಆಗಲಿ, ಅಣ್ಣಂಗೇನೋ ಸಮಸ್ಯೆ ಆಗಲಿ, ಅದನ್ನ ನಿಭಾಯಿಸುವಂಥ ಕೆಪಾಸಿಟಿ ಇಬ್ಬರಿಗೂ ಇದೆ. ನೀನು ಕೊರ್ಗಿ BP ಹೈ ಮಾಡ್ಕೊಬೇಡ. ಇವೆಲ್ಲ ಏನಿಲ್ಲ, ಎಲ್ಲರ ಲೈಫಲ್ಲೂ ಆಗುತ್ತೆ, ನಮ್ಮ ಲೈಫಲ್ಲೂ ಆಗಿದೆ. ನಮಗಿಂತ ಕಷ್ಟಗಳು ಅನುಭವಿಸೋರು ಇದ್ದಾರೆ. ಅಟ್ಲೀಸ್ಟ್ ನಾನು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಗೆ ಬದುಕಕ್ಕೇನು ಕಷ್ಟ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಜೊತೇಲಿ ಇದ್ದಿದ್ರೆ ಇನ್ನೇನು ಆಗ್ತಾ ಇತ್ತು. ಇವಾಗ ನಾವು ಒಂದಾದರೂ ಇನ್ನೇನು ಆಗ್ತಾ ಇತ್ತು. ಅದಕ್ಕೆ ಎಲ್ಲ ಸರ್, ಒಂದು ದೈವೇಚ್ಛೆ ಅಂತಾರಲ್ವ, 2 ವರ್ಷದಲ್ಲಿ ನಾವು ಒಂದಾಗಲೇಬೇಕು ಅಂದಿದ್ರೆ ಆಗ್ಬೋದಿತ್ತೇನೋ. ಸರಿಯಾದಂಥ ಎಫರ್ಟು ಆ ಕಡೆಯಿಂದ ಬಂದು ಮಾಡಿದ್ದಿದ್ರೆ ಆಗ್ತಿತ್ತೇನೋ. ಬಟ್ ಆ ಎಫರ್ಟ್ ಎಲ್ಲೂ ನನಗೆ ಆ ಕಡೆ ಕಾಣಲೇ ಇಲ್ಲ. ತಪ್ಪು ಮಾಡಿದವ್ರೇನೆ ನಾನು ಬದಲಾಗ್ತೀನಿ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋದನ್ನ ಸರಿಯಾದ ವೇನಲ್ಲಿ ಹೇಳ್ಬೋದಾಗಿತ್ತು. ಅದ್ರ ಬಿಟ್ಟು ಅದನ್ನ ನೀನೇ ಮಾಡಿಸಿದ್ಯಾ, ನೀನೇ ಇದು ಮಾಡಿದ್ಯಾ ಅಂತ ವ್ರತ ನನ್ನ ಮೇಲೆ ಆರೋಪ ಮಾಡೋದು, ಇನ್ನೇನೇನೋ ಯಾರ್ಯಾರಿಗೆ ಕಾಲ್ ಮಾಡೋದು, ಮೆಸೇಜ್, ಅದೆಲ್ಲ ಗೊತ್ತಾಗ್ತಾ ಇದ್ದಾಗ ಇಲ್ಲ ಬಿಡು, ಇದು ಯಾವತ್ತಿದ್ರೂ ಸರಿ ಹೋಗಲ್ಲ. ಬಂದ್ಮೇಲೇನೋ ಆ ವಿಚಾರಗಳಿಗೆ ಜಗಳ ಆಗ್ತಿತ್ತೇನೋ, ಅಥವಾ ಇನ್ನೇನೋ ಅದು ಇನ್ನೂ ಕೈ ಮೀರಿ ಹೋಗ್ತಿತ್ತೇನೋ. ದೈವೇಚ್ಛೆ ಏನಿದೆಯೋ ಯಾರಿಗೂ ಗೊತ್ತಿಲ್ಲ ಸರ್. ನಾವೇನಾದ್ರೂ ಅನ್ಕೊಂಡಿದ್ವಾ ಹಿಂಗಾಗತ್ತೆ ಅಂತ? ಯಾವತ್ತೂ ಅನ್ಕೊಂಡಿಲ್ಲ. ಯಾಕಂದ್ರೆ ಇಬ್ರದ್ದು ಹಾವು ಮುಂಗ್ಸಿ ಅದೇ ಇದಾದಾಗ ಆ ಶಾಕಿಂದ ನನಗೆ ಬೇಡ ಅನ್ಸಿದ್ದಂತೂ ನಿಜ ಸರ್. ಇವತ್ತಿಗೂ ನಾನು ಅದಕ್ಕೆ ಸ್ಟ್ಯಾಂಡ್ ಆಗೇ ಇದ್ದೀನಿ. ಆ ಇನ್ಸಿಡೆಂಟಿಂದ ಅದೊಂದು ಸ್ವಲ್ಪ ಶಾಕಲ್ಲೇ ಇರ್ತಿದ್ದೆ. ನಾನು ಇಲ್ಲಿ ಮಲಗಿದ್ರು ಒಂಥರ ಭಯದಿಂದ ಎದ್ದೆಲ್ಲ ಓಡ್ ಬಂದ್ಬಿಡ್ತಾ ಇದ್ದೆ. ನನಗೆ ಅದೇನೋ ಅದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಲೈಫಲ್ಲಿ. ಹಿಂಗೂ ಸಾಧ್ಯನಾ? ಹೊಡೆಸ್ಕೊಂಡಿದ್ದೀನಿ, ಬೆಳಗ್ಗೆ ಎದ್ದು ಕೆಲಸ ಮಾಡ್ತೀನಿ, ಅಡುಗೆ ಮಾಡ್ತೀನಿ, ಪೂಜೆ ಮಾಡ್ತೀನಿ, ದುಡ್ದು ಅದನ್ನೆಲ್ಲ ಮನೆಗೆ ಹಾಕ್ತೀನಿ. ನಾನು ಎಕ್ಸ್ಟ್ರಾ ಶೋಕಿ ಮಾಡಲ್ಲ. ಅದೇ ಸಹಿಸುವಿಕೆ ಅನ್ನೋದು ಒಂದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಸಹಿಸ್ಕೊಂಡಿದೆ. ಇನ್ನೇನು ಬೇಕು, ಇನ್ನು ಹೇಗಿರಬೇಕು? ಬೇರೆ ಎಂಥವ್ರಾಗಿದ್ರು ಖುಷಿ ಪಡ್ತಾ ಇದ್ರಲ್ವ ಸರ್. ಈಗ ಒಂದು EMI ಕಟ್ಕೊಂಡು ಮಗನ್ನ ಪ್ರೀತಿಸಿ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ ಯಾರಾದರೂ ಖುಷಿ ಪಡಬೇಕಾಗಿರೋಂಥ ವಿಚಾರ ಅಂಥದ್ರಲ್ಲಿ ಇನ್ನೇನಪ್ಪ ಬೇಕು ಅನ್ನೋ ಥರ ಆಗತ್ತೆ. ಬಟ್ ಡೌಟ್ ಈ ಕೆಲವು ಗಂಡಸಕ್ಕೆ ಸಂಶಯ ಕಾಡುತ್ತೆ, ಅಂದ್ರೆ ಹೊರಗೆ ದುಡಿತಿದ್ದಾಳೆ ಸಂಶಯ, ಎಲ್ಲವನ್ನೂ ಮೀರಿದ ಒಂದು ಹುಳ ಹೋಗ್ಬಿಟ್ರೆ ಸಮಸ್ಯೆ ಆಗುತ್ತೆ. ಅವನಿಗೆ ಡೌಟು ಆ ಥರದ್ದು ನನ್ನ ಮೇಲೆ ಏನಿರಲಿಲ್ಲ. ಹಿಂಗೆ ಜಗಳ ಮಾಡುವಾಗ ಮಾಡ್ತಿದ್ವಿ ಹೊರತು ಅವನಿಗೆ ಗೊತ್ತು ನನ್ನ ಬಗ್ಗೆ ಏನು ಅಂತ. ಕೆಲಸ ಮಾಡೋದು ಅಥವಾ ನಾನು ಯಾವುದಾದ್ರೂ ಇಂಟರ್ವ್ಯೂಗೆ ಲೈನ್ ಅಪ್ ಮಾಡೋದು, ಕೆಲವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು ಎಲ್ಲ ಗೊತ್ತಿದೆ. ಅವನ ಎದುರುಗಡೆನೇ ಮಾತಾಡ್ತಾ ಇದ್ದೆ. ನಾವು ಎಷ್ಟೋ ಸಲ ಡಿಸ್ಕಸ್ ಮಾಡ್ತಾ ಇದ್ವಿ, ನಾವಿಬ್ರಿಗೂ ನಾಟಕ ಮಾಡೋಕ್ಕೆ ಬರಲ್ಲ, ಇಬ್ಬರು ನೇರ ನಾನಾ ನೀನಾ ಅನ್ನೋ ಥರ. ಹಾಗೆ ಅಂದರೆ ಅದು ಈಗೋ ಅಂತಲೂ ಹೇಳೋಕ್ಕಾಗಲ್ಲ. ನಮ್ಮಿಬ್ರ ಮಧ್ಯೆ ಹೆಂಗಿರ್ತಿತ್ತು ಅಂದರೆ, ಸುಳ್ಳು ನಾಟಕ ಏನು ಇರ್ತಿರ್ಲಿಲ್ಲ, ಏನಿದ್ರು ಡೈರೆಕ್ಟ್. ಬಹುಶಃ ನಾವಿಬ್ರಿಗೂ ನಾಟಕ ಮಾಡೋಕ್ಕೆ ಬರಲ್ಲ, ಅದಕ್ಕೆ ನಾವಿಬ್ರಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಆ ಥರದೊಂದು ಇತ್ತು. ಅವನು ನನ್ನ ಮೇಲೆ ಡೌಟು ಅದು ಯಾವುದೂ ಆಗಲಿಲ್ಲ ಸರ್. ಅದು ಆಚೆಗೆ ಬೇರೆದಾಯಿತು. ಏನೋ ಒಂದು ವಿಚಾರ, ಇನ್ಸಿಡೆಂಟು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರದ್ದು. ಅದಾದ ಮೇಲೆ ನನಗೆ ಹಿಂದಿನದೆಲ್ಲ ಕನೆಕ್ಟ್ ಆಗ್ತಾಯಿತ್ತು. ಓ ಇದಕ್ಕೆ ಹಂಗೆ ಮಾಡಿದ್ದವತ್ತು ಇದಕ್ಕೆ ಅಂತ. ಅದು ಯಾವ ಹೆಣ್ಣು ಸಹಿಸಲಾರ್ದಂಥದ್ದೇ ಒಂದು ಇನ್ಸಿಡೆಂಟು ಸರ್. ಏನೋ ಎಕ್ಸ್ಟರ್ನಲ್ ಅಫೇರ್ ಇದ್ದಿದ್ರು ಬಹುಶಃ ನಾನು ಅಷ್ಟಕ್ಕೆ ಇದ್ದಿದ್ರೇ ನನಗೆ ಕ್ಷಮಿಸ್ತಾ ಇದ್ನೇನೋ. ಅದನ್ನು ಮೀರಿ ಹೋದಾಗ ನನಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಸಾಧ್ಯನೇ ಆಗಲಿಲ್ಲ. ಸೊ ಆ ಒಂದು ವರ್ಷ ನನಗೆ ತುಂಬ ಶಾಕ್ ಆಗಿದ್ದು, ಕೋಪ ಇತ್ತು. ನಾನು ಫೋನು ಎತ್ತುತ್ತಿರಲಿಲ್ಲ. ಅವನು ಏನು ತುಂಬ ಪ್ರಯತ್ನ ಮಾಡಲಿಲ್ಲ, ಏನು ಜಾಸ್ತಿ ಕಾಲ್ ಮಾಡೋದು, ಮೀಟ್ ಮಾಡೋಕ್ಕೆ ಪ್ರಯತ್ನ ಪಡೋದು ಎಲ್ಲ. ಅವ್ನು ಏನೇ ಆದರೂ ನಾವು ಏನೇ ಕೇಳಕ್ಕೆ ಬಿದ್ದರೂ ನಮ್ಮ ಈಗೋ ಬಿಡಬಾರ್ದು ಅನ್ನೋ ಥರದೊಂದು ಮನಸ್ಥಿತಿ.
ಅವು ಬಿದ್ದರೂ ನಾವು ಈಗೋಯಿಸ್ಟಿಕ್ ಆಗೇ ಇರಬೇಕು ಆ ಥರದ್ದು. ಅಷ್ಟೆಲ್ಲ ಆಗಿದೆ. ಅದರ ಆಚೆಗೆ ನಾನು ಏನು ಅಂದ್ಕೊಳ್ತೀನಿ ಅಂದರೆ ಚೆನ್ನಾಗಿರಲಿ, ಎಲ್ಲೋ ಇರಲಿ, ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ. ಅಂದರೆ ಆ ಕೋಪ ಇಲ್ಲ ಅಂತ ಅಲ್ಲ, ಆ ನೋವಂತೂ ಇದೆ, ಅದು ಕೊನೆ ತನಕ ಇರುತ್ತೆ. ಬಹುಶಃ ಇನ್ನೇನು ಬೇಕಾಗಿತ್ತಪ್ಪ ಮನುಷ್ಯನಿಗೆ, ಎಲ್ಲ ಚೆನ್ನಾಗಿತ್ತು, ಒಂದು ಬದಲಾವಣೆ ಮಾಡ್ಕೊಂಡಿದ್ದಿದ್ರೆ ಹೆಂಗೋ ಇರ್ಬೋದಾಗಿತ್ತಲ್ಲ ಸರ್. ಒಂದು ನಮ್ಮ ಈಗೋ ಬಿಟ್ಟು, ನಮ್ಮ ಚಟಗಳನ್ನ ಬಿಟ್ಟು ಒಂದು ಸ್ವಲ್ಪ ಬಗ್ಗೋದ್ರಲ್ಲಿ ಏನಿದೆ ಹೇಳಿ ತಪ್ಪು ಅಲ್ವಾ? ಅದೇ ದೊಡ್ಡದಾಗುತ್ತಾ? ಫ್ಯಾಮಿಲಿಗಿಂತ ದೊಡ್ಡದಾ ಸರ್ ಅದು? ಈಗೋ ಫ್ಯಾಮಿಲಿಗಿಂತ ದೊಡ್ಡದಾ? ಚಟಗಳ ಫ್ಯಾಮಿಲಿಗಿಂತ ದೊಡ್ಡದಾ? ಆರೋಗ್ಯ ದೊಡ್ಡದಾ? ಅನ್ನೆಸೆಸರಿ ಸಾಲಗಳು ಮಾಡೋದು, ಅದಕ್ಕೆ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಸರ್, ಇದಕ್ಕಿಂತ ಇನ್ನೇನು ಬೇಕು? ಅದಕ್ಕಿಂತ ನಾನು ಈಗೋನೇ ದೊಡ್ಡದು ಅಂತ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬದಲಾಗ್ತೀನಿ, ಕಂಪ್ಲೀಟ್ ಬದಲಾಗ್ತೀನಿ, ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ, ಇನ್ನು ಮುಂದೆ ಆಗಲ್ಲ ಅಂತ ಅದು ಯಾವುದನ್ನು ಕನ್ವಿನ್ಸಿಂಗಾಗಿ ಆ ಕಡೆಯಿಂದ ಬರಲಿಲ್ಲ. ಬಹುಶಃ ಅವ್ರಿಗಿಷ್ಟ ಇರಲಿಲ್ವೋ ಏನೋ. ಹಾಗಾಗಿ ಇದು 2 ವರ್ಷ ತೊಗೊಂಡ್ರೂ ಎಲ್ಲೂ ರಿಪೇರಿ ಆಗಲೇ ಇಲ್ಲ ಸರ್. ಅದು ಇವತ್ತಿಗೆ ಒಂದೊಂದು ಸ್ವಲ್ಪ ಒಬ್ಬಳೇ ಇದ್ದಾಗ ನನಗೆ ಸ್ವಲ್ಪ ಇದು, ಅಮ್ಮ ಇದ್ದಾಗ ಏನನ್ಸಲ್ಲ, ಒಬ್ಬಳೇ ಇದ್ದಾಗ ಸ್ವಲ್ಪ ಇದಾಗುತ್ತೆ. ಬಟ್ ನನ್ಗೆ ಒಂದು ಖುಷಿ ಅಂದ್ರೆ ಯೂಟ್ಯೂಬ್ ಶುರು ಮಾಡ್ಬಿಟ್ಟಿದ್ದೀನಲ್ಲ. ಇವಾಗ ಹೇಳಿ, ನೀವು ಬಿಗ್ ಬಾಸ್ಗೆ ಸಜೆಷನ್ 50 lakhs ಮಾಡಿದ್ರೆ ಅದನ್ನೇನಾದ್ರೂ ಒಂದು 5 crores ಮಾಡಕ್ಕಾದ್ರೆ ಮಾಡಿ, ಯಾಕೆ ನಾವೇ ವಿನ್ ಆಗ್ತೀವಲ್ಲ. ಈಗ ಒಬ್ಬಳೇ ಇದ್ರು ಯಾರನ್ನ ಲೈನ್ ಅಪ್ ಮಾಡ್ಲಿ ಅಂತ ಯೋಚನೆ ಮಾಡ್ತೀನಿ ಹೊರತು ಇನ್ಯಾವುದು ಯೋಚನೆ ಮಾಡಲ್ಲ. ಮುಂಚೆ ಸ್ವಲ್ಪ ಒಬ್ಬಳೇ ಇದ್ದಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದ್ದೆ ನಾನು. ಇವಾಗ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ, ಯೂಟ್ಯೂಬ್ ಶುರು ಮಾಡಿ ಯಾರನ್ನ ಲೈನ್ ಅಪ್ ಮಾಡ್ಲಿ, ಏನ್ ಮಾಡ್ಲಿ. ಈಗ ನಾನು ಊರಿಗೆ ಹೋದ್ರೆ ಅಷ್ಟರೊಳಗೆ ಒಂದಷ್ಟು ಮಾಡಿಡ್ಬೇಕು, ಕಂಟೆಂಟ್ ರೆಡಿ ಮಾಡಿರ್ಬೇಕು, ಆ ಕಡೆಗಿದೆ ಧ್ಯಾನ. ನನಗೆ ಒಬ್ಬನೇ ಮಗ, ನಿಮ್ಗೆ ನೀವು ಡಿವೋರ್ಸ್ ಆಗೋ ಟೈಮ್ಗೂ ಸ್ವಲ್ಪ ದೊಡ್ಡವನೇ ಇಲ್ಲ ಅಂದ್ರೆ ದೊಡ್ಡವನು. ಹೌದೌದು ಹೌದು. ಹೇಗೆ ಅನ್ಸ್ಬಹುದು ಅವ್ನಿಗೆ ನಿಮ್ಮ ಹೊಡೆದಾಟಗಳು, ಫೈಟ್ಸ್? ಹೌದು ಸರ್, ಇರುತ್ತೆ. ಹೌದು, ನಿಮ್ಮ ಸ್ವಲ್ಪ ಎಕ್ಸ್ಟ್ರೀಮ್ ಇದೆ. ಏನ್ ಅನ್ಸುತ್ತೆ ಮಕ್ಕಳಿಗೆ? ನಿಜ ಸರ್. ಆ್ಯಕ್ಚುಲಿ ಅವನಿಗೋಸ್ಕರನೇ ನಾನು ಕೊನೆಗೆ ಫುಲ್ ಸೈಲೆಂಟ್ ಆಗಿದ್ದು. ಸ್ಟಾರ್ಟಿಂಗ್ ಎಲ್ಲ ಜಗಳಗಳು ಆಡ್ತಾ ಇದ್ವಿ. ಸೊ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಸರ್ ನಾವು ಇದು ಮಾಡೋದು. ಹಾಗಾಗಿ ಕೊನೆಗೆ ನಾನು ಕಾಂಪ್ರೋ ಆಗ್ಬಿಡ್ತಿದ್ದೆ. ಅಯ್ಯೋ ನನ್ನ ಮಗಂಗೆ ಬೇಜಾರಾಗ್ಬಿಡ್ತೇನೋ, ಅವ್ನು ಮಲಗಿದವನು ಎದ್ಬಿಡ್ತಾನೇನೋ, ಪರವಾಗಿಲ್ಲ ಸಹಿಸ್ಕೊಳ್ಳೋಣ ಅಂತ. ಸೊ ಆ ಇನ್ಸಿಡೆಂಟ್ ಆದಾಗಲೂ ಪಾಪ ಅವನಿಗೇನು ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾದ್ಮೇಲೆ ಅವನಿಗೂ ಸ್ವಲ್ಪ ಶಾಕ್ ಆಯಿತು. ಗೊತ್ತಾಯಿತು, ಎಲ್ಲ ಮಾತಾಡೋದೆಲ್ಲ ಕೇಳಿಸ್ಕೊಂತಾನಲ್ಲ. ಹಾಂ, ಒಂದೊಂದ್ಸಲ ನೋಡಿದ್ದಾನೆ ಸರ್, ಒಂದೊಂದ್ಸಲ ನೋಡಿದ. ಅದಕ್ಕೆ ನಾನು ಅವನಿದ್ದಾನೆ ಅನ್ನೋ ಕಾರಣಕ್ಕೆ ನಾನು ಕೆಲವೊಂದೆಲ್ಲ ಅಲ್ಲೇ ಬಿಟ್ಬಿಡ್ತಿದ್ದೆ. ಹೋಗ್ಲಿ ಬಿಡು, ಸುಮ್ಮನೆ ಎಷ್ಟು ಹೇಳಿದ್ರು ಅಷ್ಟೇ. ಕೆಲವೊಂದು ಸರ್ ಏನೇ ಇದು ಮಾಡಿದ್ರು ಅದು ನಾಯಿಬಾಲ ಡೊಂಕೆ. ನೀವು ಎಷ್ಟೇ ಬಡ್ಕೊಳ್ಳಿ, ಎಷ್ಟೇ ಹೇಳಿ, ಅದು ಒಂದು ಜೀನಲ್ಲೇ ಪ್ರಾಬ್ಲಮ್ ಇರುತ್ತೆ, ಅದನ್ನ ಬದಲಾಯಿಸೋಕ್ಕೆ ಸಾಧ್ಯನೇ ಇಲ್ಲ. ಅವಾಗ ಬಿಟ್ಬಿಡ್ತಾ ಇದ್ದೆ. ಅದೇ ಅವ್ನು ಹೋಗಲಿಲ್ಲ. ಅವರು ಎಷ್ಟೋ ಸಲ ಮೀಟ್ ಮಾಡೋಕ್ಕೆಲ್ಲ ಇದು ಮಾಡಿದ್ರು, ಇವನು ಇಲ್ಲ ಹೋಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ದ. ಒಂದು ಸಲ ನಾನಿಲ್ಲ, ಅವನು ಹೋಗು ಅಂತೀನಿ, ಫೋನು ಮಾತಾಡುವಂತೀನಿ. ಅವನೇ ಅಂದರೆ ಇಷ್ಟೆಲ್ಲ ಆಗ್ಬಿಡ್ತಲ್ಲ, ಅವನಿಗೂ ಸ್ವಲ್ಪ ಬೇಜಾರಿದೆ. ಸೊ ಹಾಗಾಗಿ ಅವ್ನು ಮಾತಾಡೋದಿಲ್ಲ, ಅವ್ನು ನನ್ನ ಜೊತೆನೇ ಜಾಸ್ತಿ ಅಟ್ಯಾಚ್ಡ್. ಊರಿಗೆ ಹೋಗ್ತಾನೆ, ಕೆಲಸ ಇಲ್ಲೇ ಇರ್ತಾನೆ. ಹಂಗೆ ನೋಡಿದ್ರೆ ಜಾಸ್ತಿ ಅಟ್ಯಾಚ್ಮೆಂಟ್ ಅವನಿಗೆ ಇಲ್ಲೇ ಮನೆಯಲ್ಲೇ ಇರಕ್ಕೆ ಇಷ್ಟಪಡ್ತಾನೆ. ಐಎಂಎ ಕೇಸ್ನಲ್ಲಿ ಇಬ್ಬರು IPS ಅಧಿಕಾರಿಗಳಿಗೆ ಸಂಕಷ್ಟ. ಹೇಮಂತ್ ಅಜಯ್ ಹಿಲೋರಿ ವಿರುದ್ಧ ಆರೋಪ ಪಟ್ಟಿ. ಕೆಲವ್ರು ಕೇಳ್ತಾ ಇರ್ತಾರೆ, ಕೆಲವೊಂದು ಮದುವೆ ಆಫರ್ಗಳು ಬರುತ್ತೆ, ನಗು ಬರುತ್ತೆ ನನಗೆ ಆ್ಯಕ್ಚುಲಿ. ಸೊ ಅದನ್ನೆಲ್ಲ ನೋಡಿದಾಗ ಹೇಳಿ, ಈ ಜನ್ಮದಲ್ಲಿ ನಾನು ಮದುವೆ ಆಗಲ್ಲ. ಯಾಕಂದರೆ ಸರ್, ಒಂದು ಮಗು ಅಂತ ಬಂದಾಗ ತಂದೆ ಪ್ರೀತಿ, ತಾಯಿ ಪ್ರೀತಿ ಎರಡೂ ಬೇಕು. ಈಗ ಎರಡೂ ನಾನೇ ಆಗಿದ್ದೀನಿ, ಅಮ್ಮ ಇದ್ದಾರೆ. ಸೊ ನನಗಿದೇ ಖುಷಿ ಸರ್. ನನಗೇನೋ ಮಿಸ್ ಮಾಡ್ಕೋತಾ ಇದ್ದೀನಿ, ಆ ಕೌಟುಂಬಿಕ ಜೀವನ ಅದೆಲ್ಲ ಬೇಕು, ಅದು ಏನೂ ಅನಿಸೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನನ್ನ ಕೆಲಸನೇ ತುಂಬ ಇಷ್ಟಪಡೋದು ನಾನು. ಸೊ ಕೆಲಸ ಮಾಡ್ತಾ ಇದ್ದೀನಿ, ಮನೆಗೆ ಬಂದರೆ ಅಮ್ಮ ಮಗ ಇರ್ತಾರೆ, ಹೊರಗಡೆ ಹೋಗ್ತೀವಿ. ಸೊ ನಾನು ತುಂಬ ಖುಷಿಯಾಗಿದ್ದೀನಿ. ಸೊ ಇದೆ ಸರ್, ಇದೆ. ನಾನು ಕೆಲಸ ಮಾಡಿಕೊಂಡೇ ಮುಂದಕ್ಕೆ ಹೋಗ್ತೀನಿ, ಅವನ ಭವಿಷ್ಯ ರೂಪಿಸ್ತೀನಿ. ಎಂತೆಂಥ ಏನೇ ಜೂಮ್ ಆಫರ್ಗಳು ಬಂದರೂ ನಾನಂತೂ ಮದುವೆ ಆಗಲ್ಲ ಸರ್. ಏನಾಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ, ನಾನು ಇದರಲ್ಲೇ ಖುಷಿಯಾಗಿದ್ದೀನಿ. ಮುಂಚೆ ಕಂಪೇರ್ ಮಾಡಿದ್ರೆ ನಾನು ತುಂಬ ಖುಷಿಯಾಗಿದ್ದೀನಿ ಸರ್. ನಾನು ಕೆಲಸ ಮಾಡ್ತಾ ಇದ್ದೀನಿ, ಮನೆಗೆ ಬಂದರೆ ಒಂಚೂರು ಪೀಸ್ ಆಗಿದ್ದೀವಿ, ಯಾರೂ ಹಿಂಸೆ ಕೊಡೋರು, ಬೈಯೋರು, ಹೌದು. ನಾನು ಬಂದರೆ ಆರಾಮಾಗಿ ಬಾಗಿಲು ತಗೊಂಡು ಒಳಗಡೆ ಬರ್ಬೋದು. ಕೀ ನಮ್ಮಮ್ಮ ಅಲ್ಲೇ ಇಟ್ಟಿರ್ತಾರೆ. ಅವ್ರು ಸಪೋರ್ಟಿವ್ ಆಗಿದ್ದಾರೆ. ಹಂಗೆ ನೋಡಿದ್ರೆ ಅಮ್ಮ ಪೂಜೆ, ಅಡುಗೆ, ತಿಂಡಿ ಎಲ್ಲ ಅವ್ರು ಮಾಡ್ತಾರೆ, ಉಳ್ದಿದ್ದು ನಾನು ಮಾಡ್ತೀನಿ. ಅಮ್ಮನ ಇದರಲ್ಲೇ ನಾವೆಲ್ಲ ಬೆಳೆದಿದ್ದು. ನನ್ನ ಮಗ ಅಲ್ಲ, ಅವರ ಅಂಡರಲ್ಲಿ ಬೆಳೀತಾ ಇದ್ದಾನೆ ಅಂದರೆ ಅದು ನನ್ನ ಖುಷಿ, ನನ್ನ ಅದೃಷ್ಟ ಅನ್ಕೋತೀನಿ. ಹೊರಗಡೆ ಪಾಪ ನೋಡ್ಬೋದು, ಅಯ್ಯೋ ಪಾಪ ಇವಳು ಒಂಟಿ ಇದ್ದಾಳೆ, ಕೆಲಸ ಮಾಡಿ. ಮುಂಚೆಗಿಂತ ನಾನು ತುಂಬ ಚೆನ್ನಾಗಿದ್ದೀನಿ ಹಂಗೆ ನೋಡಿದ್ರೆ. ಅಂದರೆ ಹಿಂಸೆಗಳಿಲ್ಲ, ಕೆಲಸ ಮಾಡ್ತಿರ್ತೀನಿ. ಒಂದ್ಸಲ ಜಾಸ್ತಿ ಕಡಿಮೆ ಅದೆಲ್ಲ ಬಿಡಿ, ಅದು ಬ್ಯಾಲೆನ್ಸಿಂಗ್. ಮುಂಚೆಗಿಂತ ಕಂಪೇರ್ ಮಾಡಿದ್ರೆ ನನಗೆ ಇನ್ಕಮ್ ಚೆನ್ನಾಗಿದೆ, ಯಾಕಂದರೆ ಜಾಸ್ತಿ ಬೇರೆ ಕೆಲಸಗಳನ್ನ ಮಾಡ್ತೀನಲ್ವ. ಸೊ ಹಾಗಾಗಿ ಖುಷಿಯಾಗಿದ್ದೀನಿ ಸರ್. ಹಿಂಗೆ ಹೋಗೋಣ, ಇದೇ ಚೆನ್ನಾಗಿದೆ ಆ್ಯಕ್ಚುಲಿ. ಅಲ್ಲಿ ಯಾರ ಹತ್ರನೋ ಅನ್ನಿಸ್ಕೊಂಡು ಅಲ್ಲಿ ಪ್ರೀತಿ ಇಲ್ಲದೆ ಇರೋ ಬದಲು ಹಿಂಗೆ ಚೆನ್ನಾಗಿದೆ.
ನೀವು ಮದುವೆ ಅಂತೂ ಸಾಧ್ಯನೇ ಇಲ್ಲ. ನೀವು ಅನ್ಕೊಳ್ಳಿ ಈಗ ಇನ್ನೊಂದು ಮದುವೆ ಆಗ್ತೀನಿ, ನನ್ನ ಮಗನಿಗೆ ನಾನು ಅನ್ಯಾಯ ಮಾಡೋಕ್ಕಾಗಲ್ಲ ಸರ್. ನಮ್ದು ಹಣೆ ಬರಹಗಳು ಏನೇ ಇರ್ಬೋದು, ನನ್ನ ಹೊಟ್ಟೆಲಿ ಹುಟ್ಟಿದಾನೆ, ಅವನ ಭವಿಷ್ಯ ನಾನು ರೂಪಿಸ್ಬೇಕಾಗತ್ತೆ. ಅದು ಏನಲ್ಲಿ ಮಿಸ್ ಆಗಿದೆ ಆ ಪ್ರೀತಿ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಇನ್ನೊಬ್ರು ಬಂದು ಆ ಪ್ರೀತಿನ ಡಿವೈಡ್ ಮಾಡಿ ಆ ರಗಳೆ ಯಾಕೆ ಬೇಕು ಸರ್? ಈಗಲೇ ಸ್ವಲ್ಪ ನೆಮ್ಮದಿಯಾಗಿದ್ದೀವಿ, ಚಾನ್ಸೇ ಇಲ್ಲ. ನೀವು 4 ದಿವಸ ಬಿಟ್ಟು ಹೋದರೆ ನನಗೆ ಬೇಸರ ಆಗಲ್ವಾ? 4 ದಿವಸ ಮಾಡೋ ಪ್ರೀತಿಯನ್ನ ಇವತ್ತೇ ಮಾಡ್ಬಿಟ್ಟು ಹೋಗ್ಬೋದಲ್ಲ? ವರ್ಕ್ ಸರ್, ವರ್ಕ್ ನಾನು ತುಂಬಾ ಎಂಜಾಯ್ ಮಾಡ್ತೀನಿ. ಗೊತ್ತಿಲ್ಲ ದೇವ್ರು ಎಲ್ಲಿ ತನಕ ನಮ್ಗೆ ಎಷ್ಟು ಬ್ಯುಸಿ ಆಗಿರ್ತಾನೋ ಗೊತ್ತಿಲ್ಲ. ಆದ್ಮೇಲೂ ಅಷ್ಟೇ ಸರ್, ಆ ಏಜ್ ಅಲ್ಲಿ ಏನ್ ಕೆಲಸ ಮಾಡ್ಬೇಕೋ ಮಾಡ್ತಿರ್ತೀನಿ. ನನ್ಗೆ ನಮ್ಮ ಅಮ್ಮನ ತರ ನಾವೆಲ್ಲ ಸುಮ್ನೆ ಕೂತ್ರೆ ನಮ್ಗೆ ತಲೆ ಕೆಡುತ್ತೆ. ಸೊ ಹಾಗಾಗಿ ವರ್ಕ್ ನ ಎಂಜಾಯ್ ಮಾಡ್ತಾ ಇದ್ದೀನಿ. ಇವಾಗ್ಲೂ ಈ ಟೈಮಲ್ಲಿ ಹೇಳಲೇಬೇಕು, ಅಮ್ಮ ನನಗೆ ಸ್ಟ್ರೆಂತ್. ಅದ್ರ ಜೊತೆಗೆ ನನ್ನ ಫ್ರೆಂಡ್ ಒಬ್ಳು ನವ್ಯ ಅಂತ ಇದ್ದಾಳೆ. ನಿಜವಾಗ್ಲೂ ಸರ್ ಈ ಟೈಮಲ್ಲಿ ಈಗ ಅಮ್ಮನೂ ಇರಲ್ಲ, ನಾನು ಎಲ್ಲೋ ಬೀದರ್ಗೆ ಇಲ್ಲ ಹೋದಾಗ ಬಂದಿರ್ತಾಳೆ. ಬಂದು ನನ್ನ ಮಗನಿಗೆ ಚಪಾತಿ ಪರೋಟ ಎಲ್ಲ ಮಾಡ್ಕೊಡ್ತಾಳೆ. ಅದನ್ನೆಲ್ಲ ನೆನಪಿಸ್ಕೊಳ್ಳೇಬೇಕು ಸರ್. ಅದು ಯಾರು ಬೇರೆ ಥರ ನೀವು ಮಾರಲ್ ಸಪೋರ್ಟ್ ಮಾಡ್ಬೋದು, ಫೈನಾನ್ಷಿಯಲ್ ಸಪೋರ್ಟು ಮಾಡ್ಬೋದು, ಬಂದಿದ್ದು ಬೇಕೇ ಬೇಕಾಗುತ್ತೆ ಅದು. ಸೊ ಹಾಗಾಗಿ ಒಳ್ಳೆ ಸ್ನೇಹಿತರನ್ನ ದೇವ್ರು ಕೊಟ್ಟಿದ್ದಾನೆ. ವೆಂಕಟೇಶ್ ಅಂತ ನನ್ನ ಕಷ್ಟದ ದಿನಗಳಿಂದ ಇದ್ದಾರೆ. ಸೊ ಅವ್ರಗಳ ಒಂದು ಮಾರಲ್ ಸಪೋರ್ಟು, ಗೈಡೆನ್ಸು ಇದೆಲ್ಲ ಇದೆ ಜೀವನದಲ್ಲಿ. ಒಳ್ಳೆ ಸ್ನೇಹಿತರಿದ್ದಾರೆ. ನನ್ನ ಫ್ರೆಂಡ್ ಸ್ನೇಹ ಅಂತ ಇದ್ದಾಳೆ. ನಮ್ಮ ಅಣ್ಣ ಇದ್ದಾನೆ. ನಮ್ಮ ಅಣ್ಣಂಗೆ ಯಾರಿಗೂ ಎದುರಲ್ಲ, ಗ್ರಂಥು ಸ್ವಲ್ಪ ಅಣ್ಣಂಗೆ ಎದುರುತ್ತಾನೆ. ಇದಕ್ಕಿಂತ ಇನ್ನೇನು ಬೇಕು ಸರ್? ಅಷ್ಟೇ. ನನಗೇನೋ ಎಲ್ಲ ಫ್ಯಾಮಿಲಿ ಚೆನ್ನಾಗಿದ್ದಾಗ ಅನ್ಸುತ್ತೆ, ಬೇರೆ ಬೇರೆ ಫ್ಯಾಮಿಲಿಗಳನ್ನ ನೋಡಿದಾಗ ಎಲ್ಲ ಚೆನ್ನಾಗಿದ್ದು ಹೆಂಗಿರ್ಬೋದಿತ್ತು ಲೈಫಲ್ಲಿ ಅಂತ. ಬಟ್ ಏನು ಮಾಡೋಕ್ಕಲ್ಲ ಸರ್, ಹಣೆ ಬರಹ ಅನ್ನೋದೊಂದು ಇರುತ್ತಲ್ಲ, ಸರಿ ಹೋಗ್ಬೇಕು ಅಂದರೆ ಯಾವತ್ತೋ ಸರಿ ಹೋಗೋದು. ಇಷ್ಟು ಎಳ್ದಾಡಿ ಹೋಗುತ್ತೆ ಅಂತಂದರೆ ಇದೇ ಆಗಬೇಕಿತ್ತೇನೋ, ಇದ್ರ ಹಿಂದೆ ಏನೋ ರೀಸನ್ ಇರ್ಬೋದೇನೋ. ನಾನು ನಂಬೋ ದೇವರು ಇನ್ನೆಲ್ಲೋ ಒಂದು ತುಂಗ ಕರ್ಕೊಂಡು ಹೋಗ್ಬೋದೇನೋ. ನಾನು ಅದನ್ನು ಆಗಲಿ ಆಗದೆ ಇರಲಿ, ನಾನು ಖುಷಿಯಾಗೇ ಇರ್ತೀನಿ. ನನ್ನ ಎಫರ್ಟ್ ಅಂತೂ ಇದ್ದೇ ಇರುತ್ತೆ. 1 ಕೋಟಿಯ 11 ಲಕ್ಷದ 11,111 ಮಗು ಬೇಕು. ಈಗ ನೋಡಿ, ಇತ್ತೀಚೆಗೆ ಒಂದು ಪ್ರಕರಣ ಆಯ್ತು ಬೆಂಗಳೂರಲ್ಲಿ. IT ಇಂಜಿನಿಯರ್ಸ್ ಸತ್ತುಬಿಟ್ಟ ಏನೋ ಪತ್ರ ಬರುತ್ತೆ, ಮಾಧ್ಯಮದಲ್ಲಿ ವಿಚಾರ. ಈಗ ನೋಡಿ, ಬಹಳ ಹೆಣ್ಮಕ್ಳು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಥವಾ ಕಾನೂನು ಏನಿದೆ ಮಿಸ್ಯೂಸ್ ಮಾಡ್ತಿದ್ದಾರೆ. ಯಾಕಂದ್ರೆ ಹೆಣ್ಮಕ್ಳು ಪರ ಇದೆ ಕಾನೂನು, ಯೂಸ್ ಮಾಡ್ತಿದ್ದಾರೆ. ಹೆಣ್ಮಕ್ಳು ಆಕ್ಚುಲಿ ಬಲಿ ಆಗ್ತಿದ್ದಾರೆ. ಆಕ್ಚುಲಿ ವಿಕ್ಟಿಮ್ಸ್, ರಿಯಲ್ ವಿಕ್ಟಿಮ್ಸ್ ಗಂಡ್ಮಕ್ಳನ್ನು ಕೂಗು ಸೋಷಿಯಲ್ ಮೀಡಿಯಾದಲ್ಲಿ ಶುರು ಮಾಡಿದ್ದಾರೆ. ಸೊ ತಾವು ಏನ್ ಹೇಳ್ತೀರಿ ಸರ್? ಒಂದ್ ವೇಳೆ ಅದನ್ನ ವಿಕ್ಟಿಮ್ ಕಾರ್ಡನ್ನ ಪ್ಲೇ ಮಾಡಿ ಅದನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ ಅದು ತಪ್ಪು ಸರ್. ಯಾರೇ ಆಗಲಿ, ಈಗ ಹೆಣ್ಮಕ್ಳಿಗೆ ತೊಂದರೆ ಆದರೆ ಮಾತ್ರ ಅಂತಲ್ಲ, ಗಂಡು ಮಕ್ಳಿಗೂ ತೊಂದರೆ ಆಗುತ್ತೆ. ಅದನ್ನ ಮಿಸ್ಯೂಸ್ ಮಾಡಿ ಅದು ಪ್ರೂವ್ ಆಗಿದ್ರೆ ಅದು ತಪ್ಪೆ, ಅದು ಖಂಡಿತ ತಪ್ಪೆ. ಬಟ್ ನನ್ನ ವಿಚಾರದಲ್ಲಿ ನಾವು ತೊಗೊಂಡಿರೋದು ಮ್ಯೂಚುವಲ್ ಡಿವೋರ್ಸು. ನಾನು ಯಾವುದೇ ಒಂದು ಕಂಪ್ಲೇಂಟ್ ಮಾಡಲಿಲ್ಲ. ಇನ್ಸಿಡೆಂಟ್ ಮೇಲೆ ಹೋಗಿ ಕಂಪ್ಲೇಂಟ್ ಮಾಡಿ ಇನ್ನು ಬೀದಿರಂಪ ಆಗಿ ಆ ಪೊಲೀಸ್ ಸ್ಟೇಷನ್ಗೆ ಓಡಾಡೋದು ಅದು ಹಿಂಸೆ ಸರ್. ನನಗೆ ಪೀಸ್ ಆಫ್ ಮೈಂಡ್ ಬೇಕು ಜೀವನದಲ್ಲಿ. ಸೊ ಅದನ್ನು ಅಲ್ಲಿಗೆ ಬಿಟ್ಟೆ. ಮ್ಯೂಚುವಲ್ ಇದು ಮನೇನ ನಾನು ಯಾಕೆ ನನ್ನ ಹೆಸರಿಗೆ ಆಯಿತು, ಇದು ರೀಸೆಂಟಾಗಿ ಆಗಿದೆ, ಅವನ ಹೆಸರಲ್ಲೇ ಇದ್ದಿದ್ದು. ನಾ ಈ ಮನೆ EMI ಕಟ್ಟಿದ್ದೀನಿ ಡೇ 1ಇಂದ. ಈ ಮನೆ ಲೋನ್ ಆಗಿದ್ದು ನನಗೆ ಪರಿಚಯ ಇರೋ ಸಮಯುಲ್ಲಾ ಸರ್ ಕಡೆಯಿಂದ, ಲಾಯರ್ಸ್ ಅಸೋಸಿಯೇಷನಲ್ಲಿ ನಮ್ಮ ಪಾಪ ರಮೇಶ್ ಬಾಬು ಸರ್ MLC ಆಗಿದ್ದಾರಲ್ಲ ಅವರಿದ್ರು. ಸೊ ಅಲ್ಲಿ 42 ಲಕ್ಷ ಲೋನ್ ಆಯಿತು. 72,000 ಸೋಲ ಮಾಡಿ ಇದು ಮಾಡಿದ್ದೀವಿ. ಅದಾದಮೇಲೆ ಅದು ನ್ಯಾಷನಲೈಸ್ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿದ್ದು ಹನುಮಂತರಾಯಪ್ಪ ಸರ್. ಸೊ ಅದನ್ನು ನಾನು ಮಾಡಿಸಿದ್ದೀನಿ. ಅದಾದಮೇಲೆ ನಾನು ಯಾವುದಾದ್ರೂ ಈಗ ಪೋಸ್ಟ್ ಆಫೀಸ್ ಕಟ್ಟಿದರೆ ಅದನ್ನು ಬಲ್ಕಾಗಿ ತೆಗೆದು ಲೋನ್ ಕಟ್ಟಿದ್ದೀನಿ. ಇದಕ್ಕೋಸ್ಕರ ಒಡವೆಗಳನ್ನ ಕಳ್ಕೊಂಡಿದ್ದೀನಿ. ಹಾಗಾಗಿ ಇದೊಂದು ಮನೆ ಬೇಕು. ನಾನು ಕಷ್ಟಪಟ್ಟಿದ್ದೀನಿ ಸರ್. ಈಗ 90% ನಂದೇ, 10% ಏನೂ ಇಲ್ಲ ಅಂತ ನಾನು ಹೇಳಲ್ಲ, ಆ ಕಡೆಯಿಂದನೂ ಇರುತ್ತೆ. ಬಟ್ 90% ನಂದೇ ಇರೋದ್ರಿಂದ ಇದನ್ನು ಉಳಿಸ್ಕೊಳ್ಳೋದಕ್ಕೆ ನೋಟಿಸ್ ಎಲ್ಲ ಬಂದಾಗ ಇದು ಹರಾಜಿಗೂ ಬಂದ್ಬಿಟ್ಟಿತ್ತು, ಲೋನ್ ಕಟ್ಟಿರಲಿಲ್ಲ. ಸೊ ಅವಾಗ ಸಾಲ ಎಲ್ಲರ ಹತ್ರ ಸಾಲ ಕೇಳಿ ಈ ಮನೆನ ಉಳಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ ನನ್ನ ಒಂದು ಶ್ರಮ ಈ ಮನೆ ಮೇಲೆ ಇದ್ದಿದ್ದರಿಂದ ನಾನು ಈ ಮನೆ ತೊಗೊಂಡೆ. ನನಗೆ ಅವ್ರ ಚಿತ್ರದುರ್ಗದ ಆಸ್ತಿ ಯಾವುದೂ ಬೇಡ ಅಂತ ಹೇಳಿಬಿಟ್ಟು, ಯಾಕಂದರೆ ಅವ್ರಿಗೆ ಬೇಕಾಗ್ಬೋದೇನೋ ಮುಂದೆ, ಈಗ ಅವ್ರ ಮುಂದಿನ ಜೀವನ ರೂಪಿಸ್ಕೊಳ್ಳೋದಕ್ಕೆ ಅಥವಾ ಬೇಕಾ. ಇಲ್ಲ ಸರ್, ನಾನು ತಿಂಗಳಿಗೂ ಬೇಡ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅಲ್ಲ, ಆ ಕಡೆಯಿಂದ ಇದ್ರೆ ತಾನೇ ಸರ್ ಕೊಡೋದು, ಇಲ್ದಲ್ಲೇ ಹೆಂಗೆ ಕೊಡ್ತಾರೆ. ಹಂಗಾಗಿ ನನಗೆ ಬೇಡ, ನಿಮ್ಮ ಚಿತ್ರದುರ್ಗದ ಆಸ್ತಿನೂ ಬೇಡ, ಮಂತ್ಲಿ ಇಷ್ಟು ಬೇಡ, ಮಗನ ಮದುವೆಗೂ ಬೇಡ, ನನಗೆ ಇನ್ನು ಮನೆ ಬೇಕು. ಯಾಕಂದರೆ ನಾನು ಈ ಮನೆಗೆ ತುಂಬ ಕಷ್ಟಪಟ್ಟಿದ್ದೀನಿ. ನೆಲೆ ಅಂತಲೂ ಅಲ್ಲ ಸರ್, ನನಗೆ ಇದು ಕಷ್ಟಪಟ್ಟಿದ್ದೀನಿ ಸರ್. ಇದು ನಾನು ತೊಗೊಂಡಿರೋ ಮನೆ, ನಾನು ಲೋನ್ ಕಟ್ಟಿದ್ದೀನಿ, ನಾನು ನ್ಯಾಷನಲೈಸ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದೀನಿ, ನನ್ನ ಒಡವೆಗಳನ್ನ ಅಡ ಇಟ್ಟಿದ್ದೀನಿ, ನಾನು ಸಾಲ ಮಾಡಿದ್ದೀನಿ, ಸಾಲ ತೀರಿಸಿದ್ದೀನಿ. 200% ಇದೆ ಸರ್. ಹಂಗಾಗಿ ಮನೆ ಬೇಕು, ಬಂದಿದೆ. ಅದು ಎಷ್ಟು ನೋಡಿ, ಅಂದರೆ ಅವ್ರ ಹೆಸರಲ್ಲಿದ್ದು ಇದೆಲ್ಲ ಆಗುತ್ತೆ ಅಂತಂದರೆ ಶ್ರಮ ಇಲ್ಲದೆ ನೀವು ಉಳಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಈ ಮನೆ ನಾನು ತೊಗೊಂಡಾಗ್ಲೂ ಹರಾಜಿಗೆಲ್ಲ ಬಂದಿತ್ತು. ಮಾರಕ್ಕೆ ನಾನು ಕರ್ಕೊಂಡು ಬಂದಿದ್ದೀನಿ, ಆಗ್ತಾ ಇಲ್ಲ ಲೋನ್ ಕಟ್ಟೋಕ್ಕೆ ಅಂತ. ಆದರೂ ಅದು ಉಳೀತು ಅಂತಂದರೆ ಆ ಶ್ರಮ ಪ್ಯೂರ್ ಆಗಿ ಇದ್ದಿದ್ದಕ್ಕೆ ತಾನೆ.
ಸೊ ಹಾಗಾಗಿ ನನಗೆ ಓಕೆ ಇವಾಗಲೂ ಅಂತಾರೆ ನೀವು ಯಾಕೆ ಕೇಸ್ ಹಾಕಿ ಯಾರು ಫ್ರೆಂಡ್ಸು ಪಾಪ ನಿಂಗೆ ಮುಂದಕ್ಕೆಲ್ಲ ಬೇಕಾಗುತ್ತೆ ಕೇಳಿ ಅಂತಿಲ್ಲ. ಅಯ್ಯಯ್ಯೋ ಬೇಡವೇ ಬೇಡ, ನನಗೆ ಪೀಸ್ ಆಫ್ ಮೈಂಡ್ ಬೇಕು, ಮನೆ ಆಯ್ತಲ್ಲ ಸಾಕು, ಉಳಿದಿದ್ದು ನಾನೇ ಹೆಂಗೋ ದುಡ್ಕೊತೀನಿ ಅಂತ ಹೇಳ್ತೀನಿ. ಮಾನಸಿಕ ಶಾಂತಿಯೇ ನಿಮ್ಗೆ ಸಿಗುವ ಕಾಂಪನ್ಸೇಷನ್. ಹೌದು, ಅದೇ ಮೇನು ಸರ್. ಯಾಕಂದರೆ ಅದಾದಮೇಲೆ ಏನು ನಮಗೇನು ಯಾರು ಟಾರ್ಚರ್ ಮಾಡೋದು ಅದೇನು ಮಾಡಲಿಲ್ಲ. ಮನೆ ನಾನು ಶ್ರಮ ಪಟ್ಟಿದ್ದೆ ಸಿಕ್ತು ಸಾಕು. ಈಗ ಹೇಳಿದ್ನಲ್ಲ ಕೆಲಸಗಳನ್ನ ಮಾಡ್ತೀನಿ, 10 ಕೆಲಸಗಳನ್ನ ಮಾಡ್ತೀನಿ. ಅಮ್ಮ ಟೇಕ್ ಕೇರ್ ಮಾಡ್ತಾರೆ ಮಗನ್ನ. ಬರ್ತೀವಿ, ಫಿಲ್ಮಿಗೆ ಹೋಗ್ತೀವಿ. ಅದು ಆಚೆಗೆ ಒಂದ್ಸಲ ಅಳೋದು ಅದು ಇದ್ದೇ ಇರುತ್ತೆ. ನಾವೆಲ್ಲ ಎಷ್ಟೇ ಸ್ಟ್ರಾಂಗ್ ಇದ್ರೂ ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ ಸರ್, ಇದ್ದೇ ಇರುತ್ತೆ. ಅಳ್ತೀನಿ, ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿಬಿಡ್ತೀನಿ. ಅವ್ರು ಮತ್ತೆ ಫಸ್ಟಿಂದ ಶುರು ಮಾಡ್ತಾರೆ ಕೌನ್ಸಿಲಿಂಗ್. ಹಬ್ಬ ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ, ಇಲ್ಲ ಅದು ನೋಡು ಇದು ನೋಡು, ಕರೆಕ್ಟ್ ಅಲ್ವಾ, ಕರೆಕ್ಟ್ ಅಂತ ಹೇಳಿಬಿಟ್ಟು ಹಾಗೆ ಅದು ನಡೀತಾನೆ ಇರುತ್ತೆ. ಬಟ್ ಅದರ ಆಚೆಗೆ ಇವತ್ತೇನು ನಾನು ಡಿಸಿಷನ್ ತೊಗೊಂಡಿದ್ದೀನೋ ಅದಕ್ಕೆ ಬದ್ಧವಾಗಿದ್ದೀನಿ, ಸರಿಯಾದ ಡಿಸಿಷನ್ನೇ ತೊಗೊಂಡಿದ್ದೀನಿ ಸರ್, ಯಾವುದೇ ರಿಗ್ರೆಟ್ ಇಲ್ಲ ಸದ್ಯಕ್ಕೆ ಸರ್. ಸವಿರುಚಿ ರೀಸೆಂಟಾಗಿ ಮುಗ್ದಿದೆ. ಈಗ ನಾನು ಜಾನ್ವಿ ಚಾನಲ್ಲು ದೇವ್ರದಯಿಂದ ನಮಗೆ ಸ್ವಲ್ಪ ಕಮರ್ಷಿಯಲ್ ಎಲ್ಲ ಸಿಗ್ತಾ ಇದೆ ಆಲ್ರೆಡಿ. ಯಾಕಂದರೆ ಅದು ಒಂದು ಪ್ರೊಡಕ್ಷನ್ ಖರ್ಚೆಲ್ಲ ಇದ್ದೇ ಇರುತ್ತಲ್ಲ. ಅದು ಬಿಟ್ಟರೆ ಗೋಧಾಮ ಅಲ್ಲಿ ನಮ್ಮದು ಸನ್ರೈಸ್ ಪ್ರೊಡಕ್ಷನಲ್ಲಿ ಅದು ಇಲ್ಲ ಆ್ಯಡ್ ಶೂಟ್ಸ್ ನಡೀತಾ ಇದೆ. ಅದನ್ನು ಬಿಟ್ಟರೆ ಲೂಡೋದು ಒಂದು ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ. ಅದು ನ್ಯೂಸ್ ಫಸ್ಟಲ್ಲಿ ಬರುತ್ತೆ, ನಾನು ಮತ್ತು ಅರುಣ್ ಅದನ್ನು ಮಾಡ್ತಿದ್ದೀನಿ. ಅದು ಬಿಟ್ಟರೆ ಸ್ಟೇಜ್ ಆ್ಯಂಕರಿಂಗ್ಸ್ ಎಲ್ಲ ಮಾಡ್ತಾ ಇದ್ದೀನಿ ಸರ್. ವೇದಿಕೆ ಕಾರ್ಯಕ್ರಮಗಳನ್ನ ಹೋಗಿ ನಿರೂಪಣೆ ಮಾಡೋದು ಎಲ್ಲ, ಸಿನಿಮಾಗಳು ಸೀರಿಯಲ್ಸ್ ಎಲ್ಲ ಬರುತ್ತೆ. ತಗೊಂತೀನಿ ಸರ್. ಸಿನಿಮಾ ಮಾಡಿದ್ದೀನಲ್ಲ ಅಧಿಪತ್ರ ಅಂತ ರೂಪೇಶ್ ಶೆಟ್ಟಿ ಜೊತೆಗೆ ನಾನೇ. ಅದು ಫೆಬ್ರವರಿಗೆ ರಿಲೀಸ್ ಆಗಬೇಕು ಆ ಸಿನಿಮಾ. ಅದಾದ್ಮೇಲೆ ಬೇರೆ ಬೇರೆ ವಿಲನ್ ರೋಲ್ಗಳು ಒಳ್ಳೆ ಪ್ರೊಡಕ್ಷನ್ ಇಂದಾನೆ ಬರ್ತಾ ಇರುತ್ತೆ. ಬಟ್ ಬೇಡ ಸರ್, ಈಗ ನಾನು ಕೇಳಿದ್ದೀನಿ ಕೆಲವರೆಲ್ಲ ನಿಮ್ಮ ಪಾತ್ರಕ್ಕಷ್ಟು ಪ್ರಾಮುಖ್ಯತೆ ಇರುತ್ತೆ ಹಂಗೆ ಹಿಂಗೆ ಹೇಳಿಬಿಟ್ಟು ಎಲ್ಲ ಎಡಿಟ್ ಆದಮೇಲೆ ಇಷ್ಟು ಅದೆಲ್ಲ ನನಗೆ ಆಗಲ್ಲ ಸಹಿಸೋದಕ್ಕೆ. ಅದಕ್ಕೆ ಅವರು ನೀವು ವಿಲನ್ನು ಇದು ಮೇಜರ್ ರೋಲು ಏನೇ ಹೇಳಿದ್ರು ನಾನು ಒಪ್ಕೋತಾ ಇಲ್ಲ. ಬಟ್ ಅದ್ರ ಬಗ್ಗೆ ನಂಗೆ ರಿಗ್ರೆಟು ಇಲ್ಲ. ತುಂಬ ಎಲ್ಲ ಕೆಲವು ಸೀರಿಯಲ್ಲು ಅದು ಇದು ಕೆಲವು ಸ್ಟಾರ್ ಸುವರ್ಣದಲ್ಲೆಲ್ಲ ಲೀಡ್ ರೋಲಿಗೂ ಕರೆದ್ರು. ಬಟ್ ನಾನು ಕಲರ್ಸಲ್ಲಿ ಇರೋದ್ರಿಂದ ನಾನು ಕಲರ್ಸಲ್ಲೇ ಇರ್ತೀನಿ ಸರ್. ಯಾಕಂದರೆ ಅವರು ಬ್ಯಾಕ್ ಟು ಬ್ಯಾಕ್ 5-6 ಪ್ರೋಗ್ರಾಮ್ಗಳನ್ನ ಕೊಟ್ಟಿದ್ದಾರೆ. ನಾನು ಈವನ್ ಸವಿರುಚಿ ಮಾಡೋಕ್ಕೆ ಮುಂಚೆನೂ ಒಂದು ಕಾಲ ಆಚೆಗೆ ಇಟ್ಟಿದ್ದೆ. ಬೇರೆ ಕರೆದ್ರೆ ಹೋಗೋಣ, ಏನು ನಾವು ಯಾವತ್ತೂ ಡಿಪೆಂಡ್ ಆಗಬಾರ್ದು. ಬಟ್ ಅವರು ಈಗ ಕೊಡ್ತಾನೇ ಇದ್ದಾರೆ. ಈಗ ಸವಿರುಚಿ ಆಯಿತು, ಗೊತ್ತಿಲ್ಲ ನೆಕ್ಸ್ಟು ಮತ್ತೆ ಬರ್ಬೋದೇನೋ. ಯಾಕಂದರೆ ಸವಿರುಚಿನಲ್ಲಿ ಒಳ್ಳೆ ಟೀಮ್ ನನ್ನ ಕೆಲಸ ನೋಡಿದ್ದಾರೆ ಸರ್ ಅವರು. ಜೊತೆಗೆ ಚಾನಲ್ಲು ನನ್ನನ್ನು ಅಷ್ಟೇ ಚೆನ್ನಾಗಿ ನಡೆಸ್ಕೊಂಡಿದೆ. ಸವಿರುಚಿ ಹೆಂಗೆ ಅಂದರೆ ನಾನು ಎಷ್ಟೋ ಪ್ರೋಗ್ರಾಮ್ಗಳನ್ನ ಮಾಡಿದ್ದೀನಿ. ನ್ಯೂಸ್ ಆ್ಯಂಕರಿಂಗು, ನೈಟ್ ಶಿಫ್ಟ್ಸ್ ಮಾಡಿದ್ದೀನಿ 13 ವರ್ಷ. ಅದಾದಮೇಲೆ ನಮ್ಮ ಸೂಪರ್ ಸ್ಟಾರ್ ಮಾಡಿದ್ದೀನಿ, ಗಿಚ್ಚಿಗಿಲಿ ಮಾಡಿದ್ದೀನಿ, ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಮಾಡಿದ್ದೀನಿ, ಮಜಾ ಕೆಫೆ ಮಾಡಿದ್ದೀನಿ. ಅದಾದಮೇಲೆ ಸವಿರುಚಿನಲ್ಲಿ ಹೆಂಗೆ ಅಂದರೆ ನನಗೆ ಇವತ್ತು ಶೂಟ್ ಶುರು ಆದರೆ 8 ಗಂಟೆಗೆ, ಅದು ಮುಗಿಯೋದು ನೆಕ್ಸ್ಟ್ ಡೇ 5 ಗಂಟೆಗೆ. ಅಷ್ಟೊತ್ತು ನಾನು ನಿಂತ್ಕೊಂಡಿರ್ತೀನಿ ಸರ್. ಫಸ್ಟಿಗೆ ಗೊತ್ತಾಗಲಿಲ್ಲ, ಒಂಚೂರು ಹೀಲ್ಸ್ ಹಾಕ್ಬಿಟ್ಟಿದ್ದೆ. ಹಿಂಗೆ ಅಷ್ಟು ಫುಲ್ಲು ಸೊಂಟ ನಾವು ನಿಂತ್ಕೋಬೇಕಲ್ಲ ಸರ್. 20-22 ಅವರ್ ಅಂತಂದರೆ ಲೆಕ್ಕ ಹಾಕಿ. ಅದು ಸ್ಟವ್ವು ಫುಲ್ ಬಿಸಿ ಸ್ವೆಟ್ ಬೇಸಿಗೆಯಲ್ಲಿ ಶುರುವಾಗಿದ್ದು. ಅಯ್ಯೋ ಬಟ್ಟೆ ಹಿಂಡಿದ್ರೆ ಇದು ಒಪ್ಪ ಇಷ್ಟ ಸವಿರುಚಿ ಅಂದರೆ ಬೆಳಗ್ಗೆ ತನಕ. ಬಟ್ ಆ ಜನರ ಪ್ರೀತಿ, ಆ ಸೆಟ್ಟಲ್ಲಿರೋ ಒಂದು ಪಾಸಿಟಿವಿಟಿ, ನಾವಷ್ಟೇ ಅಲ್ಲ ಸರ್, ಪಾಪ ಕ್ಯಾಮ್ರಾಮ್ಯಾನ್ಗಳು ಎಲ್ರು ಅವ್ರಿಗೂ ಏಜ್ ಆಗಿರುತ್ತೆ. 50 ವರ್ಷದ ಮೇಲೆ ಲೈಟ್ ಹುಡುಗರು, ತರಕಾರಿ ಕಟ್ ಮಾಡೋರು ಎಲ್ಲ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಎಲ್ಲರೂ ಕೆಲಸ ಮಾಡ್ತಾರೆ. ಬಟ್ ನಾನು ನಿಂತಿರ್ತೀನಲ್ವಾ, ಅದೊಂದು ಸ್ವಲ್ಪ ನಂದು ಎಫರ್ಟ್ ಜಾಸ್ತಿನೇ. ಯಾಕಂದರೆ ನಿಂತ್ಕೊಂಡೇ ಇರೋದು, ಈ ಥರ ಎಲ್ಲ ಕಾಸ್ಟ್ಯೂಮ್ಸು. ಸ್ಟಾರ್ಟಿಂಗು ಸವಿರುಚಿ ಅಂದರೆ ನಿಂತ್ಕೊಂಡಿರ್ಬೇಕು, ಕಾಲು ನೋವು. ನೆಕ್ಸ್ಟ್ ಡೇ ನಾನು 6 ಗಂಟೆಗೆ ಅಲ್ಲಿ ಪೇಪರು ಎಲ್ಲ ಹಾಕ್ತಿರ್ತಾರೆ, ಆ ಟೈಮಿಗೆ ಮನೆಗೆ ಬರ್ತೀವಿ, ಮಲ್ಕೊಂಬಿಡೋದು. ಆಮೇಲೆ ಅಮ್ಮ ಇಲ್ದಾಗ ಏನು ಮಾಡ್ತಿದ್ದೆ ಗೊತ್ತಾ, ಸವಿರುಚಿಯಿಂದ ಬಂದು 6 ಗಂಟೆಗೆ ಅವನಿಗೆ ತಿಂಡಿ ಮಾಡಿ ಕೆಲವು ಸಲ ಸ್ಕೂಲಿಗೆ ಬಿಟ್ಟು ಆಮೇಲೆ ಮಲಗ್ತಾ ಇದ್ದೆ. ಮೊನ್ನೆ ಈ ಅವಾರ್ಡ್ ಬಂತು ನನಗೆ BBMP ಕಡೆಯಿಂದ, ಸಂಗೊಳ್ಳಿ ರಾಯಣ್ಣ. ಆವತ್ತು ಅದು ನೆಕ್ಸ್ಟ್ ಡೇನೇ ಇತ್ತು. ಅದು ಬೆಳಗ್ಗೆ ಒಂದು ಆ್ಯಂಕರಿಂಗ್ ಇತ್ತು. ನಾನು ಅದನ್ನೆಲ್ಲ ಒಂಥರ ಮೆಮೊರಿ ನೋಡಿ ಈಗ ಹೇಳ್ಕೊಳಕ್ಕೆ ನಂಗೆ ಏನೋ ಸಿಕ್ತದು. ಸವಿರುಚಿಯಿಂದ ಬಂದೆ 6 ಗಂಟೆಗೆ, ಬಂದ ತಕ್ಷಣ ಏನು ಮಲಗಲಿಲ್ಲ, ಸ್ನಾನ ಮಾಡಿದೆ, ಅಲ್ಲಿ ಹೋದೆ, ಆ್ಯಂಕರಿಂಗಿಗೆ ಹೋದೆ. ಬೆಳಿಗ್ಗೆ ಟೌನ್ ಹಾಲಲ್ಲಿ ಇತ್ತು. ಆ ಆ್ಯಂಕರಿಂಗ್ ಮುಗಿಸಿ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ತೊಗೊಂಡೆ. ಮನೆಗೆ ಬಂದಿದ್ದು ನೈಟು 9 ಗಂಟೆ ಆಗಿತ್ತು. ಅಂದರೆ ಒಂದು 35 ಅವರ್ ಕಂಟಿನ್ಯೂಸ್ ಆಗಿ ಬ್ಯುಸಿ ಆಗಿದ್ದೆ. ಮಲ್ಕೊಂಡೆ. ಅವಾಗ ಒಂಥರ ಖುಷಿ ನನಗೆ, ಅದೆಲ್ಲ ಮೆಮೊರೀಸ್. ಯಾಕಂದರೆ ಕೆಲಸ ನಾನು ತುಂಬ ಎಂಜಾಯ್ ಮಾಡ್ತೀನಿ ಸರ್. ನಮಸ್ಕಾರ ವೀಕ್ಷಕರೇ, ಸವಿರುಚಿ ಸೀಸನ್ 3ಗೆ ಸ್ವಾಗತ ಸುಸ್ವಾಗತ. ಸವಿರುಚಿ ಅಂತ ಅಂದರೆ ಅಯ್ಯೋ 22 ಅವರು 23 ಅವರ್ ನಿಂತಿರ್ಬೇಕು ಸೊಂಟ ನೋವು ಬರುತ್ತೆ ಅಂತ. ಬಟ್ ಅದ್ರ ಆಚೆಗೆ ಸರ್ ಎಲ್ಲಿ ಹೋದ್ರು ಸವಿರುಚಿ ಅಕ್ಕ, ಸವಿರುಚಿ ಜಾಹ್ನವಿ ಅಂತಾರೆ. ಹೆಣ್ಮಕ್ಳೆಲ್ಲ ಒಂದು ಮಾತಾಡಿಸ್ತಾರೆ. ಅವಾಗ ನಿಂತ್ಕೊಂಡು ಆ ಕಾಲು ನೋವು ಯಾವುದು ಲೆಕ್ಕಕ್ಕೆ ಬರಲ್ಲ ಸರ್. ಸೊ ಅದೆಲ್ಲ ಖುಷಿ. ಅದಕ್ಕೆ ನಾನು ಕಲರ್ಸ್ ಕನ್ನಡಕ್ಕೆ ಯಾವತ್ತೂ ಋಣಿಯಾಗಿರ್ತೀನಿ.
ನಮ್ಮ ಪ್ರಕಾಶ್ ಸರ್ ತುಂಬ ವರ್ಕೋಹಾಲಿಕ್. ಅವರು ತುಂಬ ಸಿಂಪಲ್ಲು, ಇಲ್ಲೇ ಓಡಾಡ್ತಿರ್ತಾರೆ, ಒಂದು ಗತ್ತು ಗಿತ್ತು ಏನೂ ಇಲ್ಲ, ಅವ್ರ ಕೆಲಸ ಆಯ್ತಾ ಅಷ್ಟೇ. ಸೊ ಅವರು ಕೂಡ ಕಾರಣೀಭೂತರು. ಜೀವನದಲ್ಲಿ ಏನೋ ಒಂದು ಹೆಸರು ಮಾಡ್ತಿದ್ದೀವಿ, ತಕ್ಕ ಮಟ್ಟಿಗೆ ಗಿಲಿ ವಿನ್ ಆಗಿದ್ದೀವಿ, ಕಲರ್ಸ್ ಕನ್ನಡ ಆ್ಯಂಕರ್ ಅಂತ ಹೇಳಿ ಗುರುತಿಸ್ಕೊಳ್ತಾ ಇದ್ದೀವಿ ಅಂತಂದರೆ ಸೊ ಅವರು ಒಬ್ಬರು ಕಾರಣ ಸರ್. ನಮ್ಮ ಗುರುಗಳು ನ್ಯೂಸ್ ಅಂತ ಬಂದಾಗ ರಂಗನಾಥ್ ಭಾರದ್ವಾಜ್ ಸರು, ನಮ್ಮ ಸಮೀವುಲ್ಲಾ ಸರು, ಜಯಶ್ರೀ ಮ್ಯಾಮು, ರವಿಕುಮಾರ್ ಸರು, ಮಾರುತಿ ಸರು, BTVಯಲ್ಲಿ ಕೂಡ ಕೆಲಸ ಮಾಡಿದ್ದೀನಿ. ಹೀಗೆ ಸೊ ಅವರೆಲ್ಲರೂ ಬರ್ತಾರೆ. ಇಲ್ಲಿ ಅಂತ ಬಂದಾಗ ನನಗೆ ಪ್ರಕಾಶ್ ಸರ್ ಎಂಟೈರ್ ಕಲರ್ಸ್ ಕನ್ನಡ ಆ ಟೀಮ್ ಏನಿದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ, ಸೊ ಎಲ್ಲರಿಗೂ ಕ್ರೆಡಿಟ್ ಕೊಡ್ತೀನಿ ಸರ್. ಸ್ವೀಟ್ ನೇಮ್. ಥ್ಯಾಂಕ್ ಯು. ನಾನು ಹಿಂಗೊಂದು ಪ್ರಶ್ನೆ ಕೇಳ, ಕೋಳಿ ಮೊದಲು ಬಂದಿದ್ದ ಮೊಟ್ಟೆ ಮೊದಲು ಬಂದಿದ್ದ? ನಮ್ಮ ಸಹೋದರಿ ಜಾಹ್ನವಿ ಅವರ ಬದುಕನ್ನ ಕೇಳ್ತಾ 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 ನಂಗೆ ನೆನಪಾಗಿದ್ದು ಅವ್ರ ಇಡೀ ಬದುಕು ಕೇಳಿದಾಗ ನಮ್ಮ ಕನ್ನಡದ ಹೆಮ್ಮೆಯ ಕವಿ ರಾಷ್ಟ್ರಕವಿ GS ಶಿವರುದ್ರಪ್ಪನವರ ಒಂದು ಕವಿತೆ, ಬಹಳ ವಿಶ್ವಪ್ರಸಿದ್ಧ ಕವಿತೆ, ಪ್ರೀತಿಯ ಬಗ್ಗೆ ಬರೆದಿದ್ದಾರೆ ಅವರು. ಪ್ರೀತಿ ಇಲ್ಲದ ಮೇಲೆ ಅಂತ ಅದ್ರ ಹೆಸರು. ಪ್ರೀತಿ ಇಲ್ಲದ್ರೆ ಏನಾಗುತ್ತೆ ಲೈಫಲ್ಲಿ ಅಂತ. ಪ್ರೀತಿ ಇಲ್ಲದೆ ಹೋದರೆ, ಇಫ್ ದೇರ್ ಇಸ್ ನೋ ಲವ್ ಇನ್ ದಿಸ್ ವರ್ಲ್ಡ್, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಮೋಡ ಕಟ್ಟೀತು ಹೇಗೆ, ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡಿತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡಿತು ಹೇಗೆ, ಅರ್ಥ ಹುಟ್ಟಿತು ಹೇಗೆ, ಬರೀ ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ. ಇನ್ನೂ ಇದೆ ಅದು. ಅಂದರೆ ಅಷ್ಟೇ, ಪ್ರೀತಿ ಇದ್ದರೆ ಮಾತಿಗೆ ಮಾತು ಕೊಡುತ್ತೆ, ಅದಕ್ಕೊಂದು ಅರ್ಥ ಬರುತ್ತೆ. ಬರೀ ಪದ ಜೊತೆಗಿದ್ರೆ ಅರ್ಥ ಬರಲ್ಲ. ಪದದ ಮಧ್ಯೆ ಒಂದು ಪ್ರೀತಿ ಇದ್ದರೆ, ಪ್ರೀತಿಯನ್ನು ಇಂಗ್ರೀಡಿಯೆಂಟ್ ಇದ್ದರೆ ಬದುಕು ಸುಂದರವಾಗಿರುತ್ತೆ. ಬಹುಶಃ ನಿಮ್ಗೆಲ್ರಿಗೂ ಅರ್ಥವಾಗಿರ್ಬೇಕು ಇದು. ಭಾಳ ಧನ್ಯವಾದ ಅವರಿಗೆ. ನಮ್ಮ ಒಂದು ಶಾರ್ಟ್ ನೋಟಿಸ್ ಅದಕ್ಕೆ ಸ್ಪಂದಿಸಿ ಅವ್ರ ಸಂದರ್ಶನ ಕೊಟ್ಟರು. ನಾವೇನೋ ಅಂದ್ಕೊಂಡಿರ್ತೀವಿ, ಅದೇ ನಾನು ಕಮೆಂಟ್ಗಳು ಗಮನಿಸ್ತಾ, ಆ ರೀತಿ ಕಮೆಂಟ್ ಮಾಡೋದು ನಿಮ್ಮ ಹುಚ್ಚತನ. ನಾನು ಸತ್ಯವಾಗಿ ಹೇಳ್ತೀನಿ, ನಿಮ್ಮ ಸ್ಯಾಡಿಸ್ಟ್, ನಿಮ್ಮ ಒಳಗಡೆ ವಿಕೃತಿ, ಇದು ವಿಕಾರ. ಅದು ಒಂದು ಹೆಣ್ಣು ಮಗು ಹೊರಗಡೆ ಹೋಗಿ ಕೆಲಸ ಮಾಡ್ತಾಳೆ ಅಂತಂದರೆ ಆಕೆ ನಿಜಕ್ಕೂ ಯಾರ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ ಕಮೆಂಟ್ ಹಾಕೋದು, ಆಕೆ ಏನೋ ದಾರಿ ತಪ್ಪಿಟ್ಟಿದ್ದಾಳೆ ಅಂತ ಹಾಕೋದು, ಇದು ನಾನು ಹೇಳ್ತಿರೋದು ಬರೀ ಪಾಲಿಶ್ಡ್ ವೇನಲ್ಲಿ ಇದಕ್ಕಿಂತ ದರಿದ್ರವಾಗಿ ಹಾಕ್ತಾರೆ, ಅದು ಬೇರೆ ವಿಚಾರ. ಅದೆಲ್ಲ ಹಾಕ್ತಿರೋದು ನಿಮ್ಮ ಮನಸ್ಸಿನ ವಿಕಾರ. ಅದನ್ನು ಬಿಟ್ಟು ಒಂದು ಹೆಣ್ಣು ಮಗು ಹೊರಗೆ ದುಡಿತಾಳೆ ಅಂದರೆ ಆಕೆಗೆ ಗೌರವಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಡಬಲ್ ಗೌರವ ಕೊಡಬೇಕು. ಯಾಕೆ ಹೇಳಿ, ನಾವು ಹೊರಗೆ ಕೆಲಸ ಮಾಡ್ಬೋದು, ಆಕೆ ಮನೆಯನ್ನು ನೋಡಿಕೊಂಡು ಹೊರಗಡೆ ಬದುಕನ್ನು ನೋಡ್ತಾ ಮಾಡ್ತಾರಲ್ಲ, ಅವ್ರನ್ನ ಗೌರವಿಸ್ಬೇಕು. ವಿಷಯ ತಿಳಿದೆ ಬಾಯಿಗೂ ಮಾತಾಡೋದು ಕೂಡ ಒಂದು ಅಪರಾಧ. ಆ ಥರದಕ್ಕೂ ಏನಾದ್ರು ಕಾನೂನು ಬರಬೇಕು. ವಿಷಯ ತಿಳಿದೆ ಸುಮ್ಮನೆ ಗ್ಯಾಸೆಟ್ ಮಾಡ್ರೆ ಅವ್ನು ತಗೊಂಡು ಹೊರಗಡೆ ಹಾಕತ್ತಾರೆ. ಆ ಥರದ್ದು ದುಬೈ ಸೌದಿ ಥರದ್ದು ಕಾನೂನುಗಳು ಕೆಲವು ಬಂದರೆ ಭಾಳ ಚೆನ್ನಾಗಿರೋದು ನನ್ನ ಅಭಿಪ್ರಾಯ ಅಷ್ಟೇ. ಇದಕ್ಕೂ ನೀವು ಕೆಲವು ಕೆಟ್ಟ ಕಮೆಂಟ್ ಹಾಕ್ಬೋದು. ಹಾಗಾಗಿ ನೀವು ನಿಮ್ಮ ಹಕ್ಕು ನಾವು ಕಿತ್ಕೊಳ್ಳಾರು. ಧನ್ಯವಾದ ಮತ್ತೊಮ್ಮೆ. ಅವ್ರ ಮುಂದೆ ಇನ್ನು ತುಂಬ ದೊಡ್ಡ ಕೆಲಸ ಇದೆ, ಮಾಡೋಕ್ಕಿದೆ, ಮಾಡಲಿ ಅಂತ ಕೇಳಿಕೊಂಡು ಕಲಾ ಮಾಧ್ಯಮ ಜೊತೆಗೆ ತಾವು ಮಾತಾಡಿದ್ದು ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಪರಮ್ ಸರ್. ನೀವು ಬಂದು ಮಾತಾಡಿದ್ದು ನನಗೆ ಭಾಳನೇ ಖುಷಿ ಆಯಿತು. ನೀವು ತುಂಬ ಸಿಂಪಲ್ಲು, ತುಂಬ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾಯಿದ್ರಿ. ಇವತ್ತು ಕಲಾ ಮಾಧ್ಯಮ ಕರ್ನಾಟಕದ ಜನರ ಮನೆನ ತಲುಪಿದೆ. ಎಲ್ಲರೂ ಏನಾದರೂ ಒಂದು ಇಂಟರ್ವ್ಯೂ ಕೊಡಬೇಕು ಅಥವಾ ನಮ್ಮ ಮನೆ ಒಂದು ಕವರೇಜ್ ಆಗಬೇಕು ಅಂದರೆ ಫಸ್ಟ್ ಆಪ್ಷನ್ನೇ ಅವ್ರಿಗೆ ಬರೋದು ಕಲಾ ಮಾಧ್ಯಮ. ಮನೆ ವಿಡಿಯೋ ಮಾಡಕ್ಕೆ ಅಲ್ಲ ಸರ್, ಮನೆ ಇರ್ಬೋದು, ಹಂಗಲ್ಲ, ಅವ್ರ ಬದುಕು ಇರ್ಬೋದು, ಅಥವಾ ಅವ್ರು ಅದೊಂದು ಇದ್ದೇ ಇರುತ್ತೆ ಸರ್. ಯಾಕಂದ್ರೆ ಯಾವ್ದು ರೀಚ್ ಆಗುತ್ತೋ ಅದನ್ನ ಅವ್ರು ನೋಡ್ತಾರೆ ಸರ್. ಮೇನ್ ಅವ್ರಿಗೆ ಬರೋ ಥಟ್ ಅಂತ ಬರೋದು. ಅಥವಾ ಈಗ ನಾನು ಎಕ್ಸಾಂಪಲ್ ಕೊಟ್ಟೆ, ಸುದೀಪ್ ಸರ್ ಎಷ್ಟೊಂದು ಚಾನೆಲ್ಗಳಿತ್ತು, ಅಲ್ಲಿ ಹೋಗಿ ಕೂರದೆ ಕಲಾ ಮಾಧ್ಯಮದಲ್ಲಿ ಬರ್ತಾರೆ ಅಂತಂದರೆ ಈ ರೀಚು, ನಿಮ್ಮ ಕನ್ಸಿಸ್ಟೆನ್ಸಿ, ನಿಮ್ಮ ಕಂಟೆಂಟು, ನಿಮ್ಮ ಶ್ರಮ ಅದು ಎದ್ದು ಕಾಣುತ್ತೆ ಸರ್. ಸೊ ಕರ್ನಾಟಕದ ನಂಬರ್ 1 ಯೂಟ್ಯೂಬ್ ಚಾನಲ್ ಕಲಾ ಮಾಧ್ಯಮ. ನೀವು ಬಂದಿದ್ದು ಆ್ಯಕ್ಚುಲಿ ಇಟ್ಸ್ ಮೈ ಪ್ಲೆಷರ್ ಸರ್. ಈ ಚಾನಲ್ ಜೊತೆ ಮಾತಾಡಿದ್ದು ನನಗೆ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಕೆಲವರೆಲ್ಲ ಕಮೆಂಟ್ದೆ ಹೇಳಬೇಕು ಅಂದರೆ ಮೇನ್ ಸರ್, ಇಲ್ಲಿ ಆತ್ಮಸಾಕ್ಷಿಗೆ ಒತ್ತು ಕೊಟ್ಟು ಬದುಕೋ ಅಂಥವ್ರು. ಇಲ್ಲಿ ನಾವು ಖುಷಿಯಾಗಿದ್ರೆ ನಮಗೆ ನಿದ್ದೆ ಬರುತ್ತೆ, ನಾವು ಆರಾಮಾಗಿರ್ತೀವಿ. ಏನೋ ತಪ್ಪು ಮಾಡಿದ್ರೆ ನಮಗೆ ಜನಗಳು ಹೇಳೋದು ಬೇಡ ಸರ್, ನಮಗೆ ಆತ್ಮಸಾಕ್ಷಿ ಅಂತ ಇರುತ್ತೆ. ಸೊ ಅದು ಆರಾಮಾಗಿದೆ. ನನಗೆ ಎಷ್ಟೇ ಒಂದು ಅವಕಾಶಗಳು ಆಪ್ಷನ್ ಬಂದರೆ ಅದನ್ನೆಲ್ಲ ನಾನು ಕಾಲಿನಲ್ಲಿ ಒದ್ದು ಸ್ವಾಭಿಮಾನವಾಗಿ ಬದುಕ್ತಾ ಇದ್ದೀನಿ ಅಂದರೆ ಅದು ನನ್ನ ಮೇಲಿರುವಂತಹ ಹೆಮ್ಮೆ. ಸೊ ಅಷ್ಟೇ ಸಾಕು ಸರ್. ಇನ್ಯಾರೋ ಕಮೆಂಟ್ ಮಾಡಿ, ಇನ್ಯಾರೋ ಸರ್ಟಿಫಿಕೇಟ್ ಕೊಟ್ಟು, ಇನ್ಯಾರೋ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅದೆಲ್ಲ ಬಿಟ್ಬಿಡಿ. ನಾವು ಇಲ್ಲಿ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಉತ್ತರ ಕೊಟ್ಕೊಳ್ಳೋರು ನಾವಿಲ್ಲಿ ಆರಾಮಾಗಿದ್ದೀವಿ ಅಂತಂದರೆ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ಆತ್ಮಸಾಕ್ಷಿಗೂ ಮಾತ್ರ ನಾನು ಬೆಲೆ ಕೊಡ್ತೀನಿ ಹೊರತು ಇನ್ಯಾರೋ ಎಲ್ಲೋ ಕುತ್ಕೊಂಡು ಕಮೆಂಟ್ ಮಾಡಿ ಇನ್ನೊಬ್ರ ಜೀವನ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಅದು ನನಗೆ ಯಾವತ್ತೂ ಒಂದು ಚೂರು ಕೂಡ ತಟ್ಟೋದಿಲ್ಲ. ಸೊ ಬಹಳ ವಿಚಾರಗಳು. ಯಾಕಂದ್ರೆ ಅಂಥವ್ರ ಆ ರೀತಿ ವಿಕೃತ ಮನಸ್ಸಿನವ್ರನ್ನ ಕಮೆಂಟ್ನ ನಾವು ತಗೊಳಕ್ ಶುರು ಮಾಡ್ಬಿಟ್ರೆ ಬಹಳ ತಟ್ಟು ಬಿಡುತ್ತೆ. ಆಕ್ಚುಲಿ ಅವ್ರನ್ನ ಉಪೇಕ್ಷೆ ಮಾಡಿದ್ರೆ ನಾವು ಕೂಡ ಕರೆಕ್ಟ್ ಸರ್, ಹೌದು.
ಥ್ಯಾಂಕ್ಸ್ ಅಮ್ಮ, ಒಳ್ಳೆದಾಗ್ಲಿ ತಾಯಿ. Thank you, sir. Thank you very ಒಳ್ಳೆದಾಗ್ಲಿ. much. ದಯವಿಟ್ಟು ಈ ಸಂದರ್ಶನ ನೋಡಿ ನಿಮ್ಮಲ್ಲಿ ಏನಾದ್ರು ಬದಲಾವಣೆ ಆಗಿದ್ರೆ ನಾವು ಸಮಾಜದಲ್ಲಿ ಹೆಣ್ಮಕ್ಳನ್ನ ನೋಡೋ ಕ್ರಮ ಚೂರು ಬದಲಾಯಿಸ್ಕೊಂಡ್ರೆ ಈ ಸಂದರ್ಶನ ಶ್ರಮ ಸಾರ್ಥಕ. ಥ್ಯಾಂಕ್ ಯು, ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸರ್, ನಿಮಗೂ ಅಷ್ಟೇ ಸರ್, ನಿಮಗೂ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.